ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ಹತ್ತಾರು ಬೆಳವಣಿಗೆಗಳಿದ್ದಾವೆ. ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ SIT ತನಿಖೆ ಸಾಗ್ತಾ ಇದೆ. ಆ ವ್ಯಕ್ತಿ ಕೆಲವು ಜಾಗಗಳನ್ನು ಗುರುತಿಸಿದ್ದಾನೆ. ಇವತ್ತು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇವತ್ತೇನಾದರೂ ಅಸ್ಥಿಪಂಜರ ಸಿಕ್ಕರೆ ದೊಡ್ಡ ನ್ಯೂಸು. ಅದ್ರ ಜೊತೆಗೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮಾರ್ಗದ ಮೆಟ್ರೋವನ್ನು ಆರಂಭ ಮಾಡಿದ್ದಾರೆ. ಇವತ್ತು ಜನ ಎಲ್ಲ ಆ ಕಡೆಗಳಲ್ಲಿ ಇಷ್ಟೊತ್ತಿಗಾಗಲೇ ಟ್ರಾಫಿಕ್ಕು, ಆದರೆ ಇವತ್ತು ಮೆಟ್ರೋದಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಇದೆಲ್ಲದರ ಕುರಿತಾಗಿ ನಮ್ಮೆಲ್ಲ ರಿಪೋರ್ಟರ್ಗಳು ಈಗ ಏಕಕಾಲಕ್ಕೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು SIT ವಿಚಾರಣೆ ಕುರಿತಾಗಿ ಧರ್ಮಸ್ಥಳದಿಂದ ಮಾಹಿತಿಯನ್ನು ಕೊಡ್ತಾರೆ. ಲೇಟರ್ ಆನ್ ಅವ್ರು ಜಾಯ್ನ್ ಆಗ್ತಾರೆ. ಈ ಹೊತ್ತಿಗೆ ಈಗ ಧ್ರುವ ರಾಗಿಗುಡ್ಡದಿಂದ RV ರಸ್ತೆಯಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ, ಹಾಗೆ ನ್ಯೂಸ್ ಡೆಸ್ಕ್ದಿಂದ ಹನುಮಂತು ಕೂಡ ಈಗ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮೊದಲ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಉತ್ಖನನ ಕಾರ್ಯ ದಿನಕ್ಕೊಂದು ಸ್ಥಳವನ್ನು ಇವರು ಹೊಸ ಜಾಗವನ್ನು ತೋರಿಸ್ತಾ ಇರೋದ್ರಿಂದಾಗಿ ಈ ನಿಗೂಢ ವ್ಯಕ್ತಿ SIT ಅಧಿಕಾರಿಗಳಿಗೆ ಈತ ಈ ಜಾಗ ಅಲ್ಲ ಮತ್ತೊಂದು ಜಾಗ ಅಂತೇಳಿ ಹೇಳ್ತಿರೋದು ಈಗ ಅಲ್ಲಿ ಅಗಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಒಂದು ಕಡೆಯಲ್ಲಿ ಮಳೆ ಇದೆ, ಅಷ್ಟು ಈಸಿಯಾಗಿಲ್ಲ ಉತ್ಖನನ ಕಾರ್ಯ. ಹಾಗೆ ಸುತ್ತಮುತ್ತ ಜನರನ್ನು ಅವಾಯ್ಡ್ ಮಾಡಿ ರಹಸ್ಯ ವಿಚಾರಗಳನ್ನು ಇವರು ಎಲ್ಲೂ ಕೂಡ ಬಹಿರಂಗ ಮಾಡಂಗಿರೋದಿಲ್ಲ. ಹೀಗೆಲ್ಲ ಇರುವಾಗ ಆ ದಟ್ಟ ಅರಣ್ಯದಲ್ಲಿ ಉತ್ಖನನ ಕಾರ್ಯ ಅಷ್ಟೊಂದು ಈಸಿ ಆಗಿಲ್ಲ, ದೊಡ್ಡ ಸವಾಲೇ ಅದು. ದಿನಕ್ಕೊಂದು ಜಾಗವನ್ನು ಆತ ತೋರಿಸ್ತಾ ಇದ್ದಾರೆ, ಹೊಸ ಟ್ವಿಸ್ಟ್ ಕೊಡ್ತಾ ಇದ್ದಾನೆ ಆ ಮುಸುಕುದಾರಿ. 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಆರಂಭವೇ ಆಗಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ 1ರಿಂದ 12ರವರೆಗೆ ಉತ್ಖನನ ಕಾರ್ಯ ಮಾಡಿದ್ರು. 13ನೇ ಪಾಯಿಂಟನ್ನು ಹಾಗೆ ಬಿಟ್ಟರು. ಶುಕ್ರವಾರ ಶನಿವಾರ 2 ಹೊಸ ಜಾಗವನ್ನು ಆತ ತೋರಿಸಿದ್ದ. ಮುಸುಕುದಾರಿ ಇವತ್ತು ಮತ್ತೆರಡು ಹೊಸ ಜಾಗವನ್ನು ತೋರಿಸ್ತಾನ ಆತ ಹೇಳಿದ್ದಾನೆ. ಇನ್ನೂ ಕೆಲವು ಜಾಗಗಳಿದ್ದಾವೆ, ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಹೊಸ ಜಾಗದಲ್ಲಿ ಉತ್ಖನನ ನಡೆಸಿದ್ರೂ ಕೂಡ ಯಾವುದೇ ತಲೆಬುರುಡೆ ಸಿಗ್ತಾ ಇಲ್ಲ. ತೀವ್ರ ಕುತೂಹಲವನ್ನು ಮೂಡಿಸಿದ ಹಿಂದಿನ SIT ಶೋಧ ಕಾರ್ಯ ಇವತ್ತು ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಆಗಿ ಕಳೆಬರಹ ಏನಾದರೂ ಸಿಕ್ತು ಅಂಥೇಳಿ ಆದರೆ ಮುಂದಿನ ಹಂತದಲ್ಲಿ ತನಿಖೆ ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಆತ ಹೊಸ ಜಾಗ ತೋರಿಸಿದಲ್ಲೂ ಕೂಡ ಯಾವುದೇ ತಲೆಬುರುಡೆಗಳು ಅಥವಾ ಯಾವುದೇ ಕಳೆಬರಹಗಳು ಸಿಗದೇ ಇರೋದ್ರಿಂದಾಗಿ ಎಲ್ಲವೂ ಅನುಮಾನವನ್ನು ಮೂಡಿಸ್ತಾ ಇದೆ. ನೋಡಿ, ನಾವು ಮುಂದುವರೆದು ಗಮನಿಸ್ತಾ ಹೋದರೆ ಇದೆಲ್ಲವೂ ಕೂಡ ಮೇಜರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಆರಂಭದಲ್ಲಿ ಆತ ಹೇಳಿದಂಥ ಮಾತಿಗೂ ಈಗ ಉತ್ಖನನ ಕಾರ್ಯ ನಡೆಯುತ್ತಿರುವಂಥ ಸಮಯದಲ್ಲಿ ಅಲ್ಲಿ ಯಾವುದೇ ಕಳೆಬರ ಸಿಗದೇ ಇರೋದ್ರಿಂದಾಗಿ ಆತನ ಮಾತು ಅಥವಾ ಆತ ಹೇಳಿರೋದು ಸುಳ್ಳು ಅನ್ನೋ ರೀತಿಯಲ್ಲಿ ಅನುಮಾನಗಳು ಮೂಡಿಸ್ತಾ ಇರೋದು. ಆದರೂ ಕೂಡ ಆತ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇರೋದ್ರಿಂದಾಗಿ SIT ಅಧಿಕಾರಿಗಳು ಆತ ಹೇಳುವಂಥ ಮಾತನ್ನು ಲಘುವಾಗಿ ಪರಿಗಣಿಸಿಲ್ಲ. ಆತ ತೋರಿಸಿದ ಜಾಗಗಳನ್ನು ನಿರಂತರವಾಗಿ ಅಗಿತಾ ಇದ್ದಾರೆ. ತಂತ್ರಜ್ಞಾನವನ್ನು ಬಳಸುವಂಥ ಒಂದಿಷ್ಟು ತಯಾರಿಯಲ್ಲೂ ಕೂಡ ಅವರಿದ್ದಾರೆ. ಧರ್ಮಸ್ಥಳದಲ್ಲಿ ಶವವನ್ನು ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಭಾಗದಲ್ಲಿ ಭಾರಿ ಮಳೆ ಸುರಿತಾ ಇದೆ. 13ನೇ ಪಾಯಿಂಟ್ನಲ್ಲಿ GPR ತಂತ್ರಜ್ಞಾನ ಬಳಕೆಗೆ ಚಿಂತನೆ ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಕೆಲವು ತಾಂತ್ರಿಕ ಅಥವಾ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡೋದಕ್ಕೆ ಈಗ ಮಳೆ ಬರ್ತಾ ಇರೋದ್ರಿಂದಾಗಿ ಅವರಿಗೆ ದೊಡ್ಡ ಚಾಲೆಂಜ್ ಅದು, ಮತ್ತು ಸಮಯ ಹಿಡಿತಾ ಇದೆ. ಈ ಕಾರಣದಿಂದ GPR ತಜ್ಞರನ್ನು ಈಗಾಗಲೇ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ SIT ಅಧಿಕಾರಿಗಳು. GPR ಟೆಕ್ನಾಲಜಿಯನ್ನು ಬಳಸಿಕೊಂಡು ಉತ್ಖನನ ಕಾರ್ಯವನ್ನು ಮಾಡುವ ಸಾಧ್ಯತೆ ಇವತ್ತಿದೆ ಅನ್ನೋದು ಸದ್ಯದ ಮಾಹಿತಿ. ಶವವನ್ನು ಹೂತಿಟ್ಟ ಪ್ರಕರಣ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿಯವರೆಗೂ ಕೂಡ 13ನೇ ಗುರುತಿಸಿದ ಸ್ಥಳವನ್ನು ಶೋಧಿಸಿಯೇ ಇಲ್ಲ. ಅದಾದ ನಂತರ ಮತ್ತೆರಡು ಜಾಗವನ್ನು ಆತ ತೋರಿಸಿದ್ದ. ಈಗ ಅದನ್ನು ಅಗೆದಾಗಲೂ ಕೂಡ ಅಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಆ ತೋರಿಸಿದ ಜಾಗದಲ್ಲಿ ಮಣ್ಣು ಹಾಕಿದ್ದಾರೆ. ಅಂದರೆ ಸಾಕ್ಷಿ ನಾಶ ಮಾಡೋ ಪ್ರಯತ್ನವು ಅನ್ನೋದು ಕೂಡ ಹೋರಾಟಗಾರರ ಮಾತಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯ SIT ಅಧಿಕಾರಿಗಳಂತೂ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಳಸಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಆಯಾಮ ಉತ್ಖನನ, ನಾನಾ ರೀತಿಯಲ್ಲಿ ತನಿಖೆ ನಡೀತಾ ಇದೆ.
ಈಗ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗಿದೆ, ಇವತ್ತು ಏನೇನಾಗಬಹುದು, ಆ ನಿಗೂಢ ವ್ಯಕ್ತಿ ವರಸೆ ಏನಾದರೂ ಬದಲಿಸ್ತಾನ, ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ಧರ್ಮಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ತಾವೀಗ ಎಲ್ಲಿದ್ದೀರಿ? ಸದ್ಯಕ್ಕೆ ಇವತ್ತು ಏನೇನು ನಡೆಯುತ್ತೆ? ಆ ನಿಗೂಢ ವ್ಯಕ್ತಿ ಏನಾದರೂ ವರಸೆ ಬದಲಿಸ್ತಾ ಇದ್ದಾನಾ? ಹೇಗೆ ನಾಗೇಂದ್ರ ಬಾಬು? ನೋಡಿ ರಂಜಿತ್, ದಿನಕ್ಕೊಂದು ಹೊಸ ವರಸೆಯನ್ನ ಬದಲಿಸ್ತಾ ಇದೆ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಪ್ರಮುಖವಾಗಿ ಮುಸುಕುಧಾರಿ ವ್ಯಕ್ತಿ ಶನಿವಾರ ರತ್ನಗಿರಿ ಬೆಟ್ಟಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಒಂದು ಪಾಯಿಂಟ್ ಅನ್ನ ತೋರಿಸಿದ. 15 ಅಡಿ ಆಳವನ್ನು ಅಗಿಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟ. 20 ಅಡಿ ಅಗಲ 10 ಅಡಿ ಅಗಲ ಆಳದಲ್ಲಿ ಅಗದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಕುರುಹು ಕೂಡ ಪತ್ತೆ ಆಗಲಿಲ್ಲ. ಜೊತೆಗೆ ಶುಕ್ರವಾರ ಬೋಳಿಯಾರ್ನ ಅರಣ್ಯ ಪ್ರದೇಶದ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳನ್ನ ತೋರಿಸ್ತಾನೆ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಇದೆಲ್ಲದರ ನಡುವೆ ಇವತ್ತು GPR ಬಹುತೇಕ ತಗೊಂಡು ಬಂದು ತಂತ್ರಜ್ಞಾನದ ಮೂಲಕ 13ನೇ ಪಾಯಿಂಟ್ ನಲ್ಲಿ ಪ್ರಮುಖವಾಗಿ ಅಲ್ಲಿ ಒಂದಷ್ಟು ಶೋಧ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಹೊಸ ಜಾಗ ಸೃಷ್ಟಿ ಆಗುತ್ತೆ ಅನ್ನೋದು ಬಹುತೇಕ ನಿಶ್ಚಿತ. ಹಾಗಾಗಿ SIT ತನಿಖಾ ತಂಡದ ಮುಂದೆ ಮುಸುಕುಧಾರಿ ವ್ಯಕ್ತಿ ಪ್ರತ್ಯಕ್ಷಗೊಂಡ ಬಳಿಕ ಆತನ ನಡೆ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಹಾಗಾಗಿ ಇವತ್ತು ಕಾದ್ ನೋಡಬೇಕು, ಇವತ್ತು ಯಾವ ಹೊಸ ಜಾಗ ಸೃಷ್ಟಿ ಆಗುತ್ತೆ, ಆ ಒಂದು ಹೊಸ ಜಾಗದಲ್ಲಿ ಏನಾದರೂ ಹೊಸ ಕುರುಹು ಪತ್ತೆ ಆಗುತ್ತಾ ಅಥವಾ ಸತ್ಯ ಶೋಧನೆಗಳಿರುವಂತ SIT ತನಿಖಾ ತಂಡಕ್ಕೆ ಇವತ್ತು ಸತ್ಯಾಂಶ ಏನಾದರೂ ಹೊರ ಬೀಳುತ್ತಾ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲ ಕೇಳಿಸ್ತದೆ. ಮತ್ತೊಂದು ಕಡೆ ರಂಜಿತ್, ನಾನೀಗ ಧರ್ಮಸ್ಥಳದಲ್ಲಿದ್ದೀನಿ, ಧರ್ಮಸ್ಥಳದ ಕ್ಷೇತ್ರದಲ್ಲಿದ್ದೀನಿ. ಎಲ್ಲೋ ಒಂದು ಕಡೆ ಭಕ್ತರು ಬರ್ತಾ ಇಲ್ಲ, ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ ಹೇಳಲಾಗ್ತದೆ. ಆದ್ರೆ ಖಂಡಿತವಾಗ್ಲೂ ಕೂಡ ಅದೆಲ್ಲವೂ ಕೂಡ ಸುಳ್ಳು. ನಾವೀಗ ಗಮನಿಸ್ತಾ ಇದ್ದೀವಿ, ಧರ್ಮಸ್ಥಳದ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸೋಮವಾರ ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಕೇವಲ ಸ್ಥಳೀಯ ಮಟ್ಟದಷ್ಟೇ ಅಲ್ವಾ, ಬೇರೆ ಬೇರೆ ಭಾಗದಿಂದಲೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಾನಿಲ್ಲಿ ಪ್ರಮುಖವಾಗಿ ಕೆಲವರನ್ನ ಭಕ್ತರನ್ನ ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರೋದು ನೀವು? ನಿಮ್ಮ ಹೆಸರೇನು? ಬಿಳಿಕೆರೆ ಪ್ರಸನ್ನ ಅಂತ ಹೇಳಿ ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ ಸರ್. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈ ದೇಶದ ಅಥವಾ ನಮ್ಮ ನಾಡಿನ ಭಕ್ತರಿಗೆ ಅಥವಾ ಜನಕ್ಕೆ ಹೇಳೋದೇನು ಅಂದರೆ, ಬಹುಶಃ ಎಲ್ಲೋ ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಒಳಗಡೆ ಕೆಲವು ಇದನ್ನ ಮಾಡಿಕೊಂಡು ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅವ್ರು ಈಗಾಗಲೇ ನಾವು ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೋ ಧರ್ಮಸ್ಥಳದ ಬಗ್ಗೆ ಇಲ್ಲದೆ ಸಲ್ಲದೆಲ್ಲನೂ ಇದು ಮಾಡ್ತಾರೆ. ಆದರೆ ನಾನು ನಮ್ಮ ಸರ್ಕಾರಕ್ಕೆ ಹಾಗೂ ಇದಕ್ಕೆ ಸಮಾಜಕ್ಕೆ ಮನವಿ ಮಾಡೋದೇನು ಅಂದರೆ, ನಮ್ಮಲ್ಲಿ ಗಾದೆ ಹೇಳ್ತಾರೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗ್ತದ ಅಂತ. ಅವ್ನು ಯಾರೋ ಒಬ್ಬ ಮಾತಾಡ್ದ ಅಂತೇಳಿ ಇದು ಕ್ಷೇತ್ರದ ಪವಿತ್ರತೆಗೆ ಧಕ್ಕೆ ಆಗಲ್ಲ. ಇದೇ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದು ಇಷ್ಟೇ, ಬಹುಶಃ ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಬರೀ ದರ್ಶನ ಅಥವಾ ದೇವ್ರದ್ದು ಒಂದೇ ಹೆಸರು ಹೇಳ್ಕೊಂಡು ಅವರು ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮರ್ತಿದ್ದೀರಿ. ನೀವು ಸಹ ಇಲ್ಲಿ 3-4 ಸರಿ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ, ಶಾಂತಿವನ ಅದೇ ಪ್ರಕೃತಿ ಮತ್ತು ಚಿಕಿತ್ಸಾ ಕೇಂದ್ರಕ್ಕೆ ಬಂದು ಈ ಧರ್ಮಸ್ಥಳದ ಶ್ರೀ ಮಂಜುನಾಥನ ಅಥವಾ ಮಾನ್ಯ ವೀರೇಂದ್ರ ಹೆಗಡೆ ಅವರ ಸೇವೆಯನ್ನು ನೀವು ಪಡೆದಿದ್ದೀರಿ. ಅದಕ್ಕಾದ್ರೂ ಕೃತಜ್ಞರಾಗಿರಿ. ಬಹುಶಃ ನೀವು ಈಗ ನಾವೇ ನಮ್ಮ ಗ್ರಾಮಗಳಲ್ಲಿ ಹಿಂದೆ ಕೆಲವು ಭಾಗಗಳು ಸ್ಮಶಾನವಾಗಿರ್ತವೆ, ಈಗ ಅಭಿವೃದ್ಧಿ ಪಡಿಸಿ ಅಲ್ಲೆಲ್ಲ ಮನೆ ಕಟ್ಟಿರ್ತೀವಿ. ಈಗ ಏನೋ ಹೊಟ್ಟೆ ಕಿಚ್ಕೆ ನಾನು ಒಂದು 20 ವರ್ಷದಲ್ಲಿ ಚಿಕ್ಕದಲ್ಲಿ ನೋಡಿರ್ತೀನಿ, ಏನೋ ಒಂದು ನಮ್ಮೂರ್ದು ಒಂದು 4 ಶವ ಸಂಸ್ಕಾರನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಈಗಲೂ ರೂಢಿ ಇದೆ. ಏನಂತಂದರೆ, ಆತ್ಮಹತ್ಯೆ ಅಥವಾ ಇನ್ನೊಂದು ಆಕ್ಸಿಡೆಂಟ್ ಆಗ್ತಿರೋದ್ರೆ ಎಲ್ಲೋ ಊರಿಂದ ಹೊರಗಡೆ ಶವ ಸಂಸ್ಕಾರ ಮಾಡ್ತೀವಿ, ಊರೊಳಗಡೆ ತರಲ್ಲ ಅನ್ನೋ ನಮ್ಮ ಸಂಪ್ರದಾಯ. ಅದನ್ನ ಜ್ಞಾಪನದಲ್ಲಿ ಮಾಡಿಕೊಂಡು 25 ವರ್ಷದಲ್ಲಿ ಅಲ್ಲಿ ನಮ್ಮ ಊರಲ್ಲಿ 4 ಜನ ಸತ್ತೋಗಿದ್ರು, ಅಲ್ಲಿ ನಾವು ಊತ ಹಾಕಿರೋದನ್ನ ಇದನ್ನ ತಕ್ಷಣ ಸಿಗ್ಬಹುದು. ಸರ್, ಈಗ ದಿನ ಒಂದೊಂದು ಹೊಸ ಜಾಗಗಳು ಸೃಷ್ಟಿ ಆಗ್ತಾ ಇದೆ, ಆದ್ರೆ ಎಲ್ಲಿ ಏನೂ ಸಿಗ್ತಿಲ್ಲ. ನಿಮ್ಗೇನು ಅನ್ನಿಸ್ತಾ ಇದೆ? ಈ ಕಡೆ ಊರಲ್ಲ, ಏನು ಅನಿಸ್ತದೆ ಸರ್? ಆಯ್ತು, ಪರವಾಗಿಲ್ಲ, ಎಲ್ಲಿಂದ ಬಂದಿದ್ದೀರಾ ಹೇಳಿ, ಏನು ಅನಿಸ್ತಾ ಇದೆ ಅಂತ. ಅಲ್ಲಿವರೆಗೂ ಹೋದ್ರೂ ಕುತೂಹಲ ಇದ್ದೇ ಇರುತ್ತಲ್ವಾ? ಅಮ್ಮ ಬನ್ನಿ, ಮುಂದೆ ಬನ್ನಿ, ಇಲ್ಲಿ ಹೇಳಿ ಅಮ್ಮ. ಧರ್ಮಸ್ಥಳ ಬಗ್ಗೆ ಆತರ ತಿಳ್ಕೊಂಡಿದ್ರೆ ಅಂತದ್ದು ಏನಿಲ್ಲ. ಇಲ್ಲಿ ಧರ್ಮಕ್ಷೇತ್ರ ಏನಿದ್ರು ಒಳ್ಳೇದೇ ನಡಿಬೇಕು, ಒಟ್ಟು ಇನ್ನು ಕೆಟ್ಟದ್ದು ಏನು ನಡೆಯಲ್ಲ ಸರ್. ಹೌದಾ? ಅಜ್ಜಿ, ಎಷ್ಟು ವರ್ಷ ನಿಂಗೆ? ಎಷ್ಟು ವರ್ಷ? 103 ವರ್ಷ ಕಣಪ್ಪ. ನೋಡಿ, 103 ವರ್ಷದ ಅಜ್ಜಿ ಬಂದಿದ್ದಾರೆ. ಅವರೇ ಬಂದಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಜ್ಜಿ, ಇಲ್ಲೆಲ್ಲ ಆಗ್ತಿದ್ಯಲ್ಲ, ಎಲ್ಲಿ ಇದೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಜ್ಜಿ? ಏನ್ ಅನ್ಸುತ್ತೆ? ಧರ್ಮಸ್ಥಳಕ್ಕೆ ಕಳಂಕ ತತ್ತಾ ಇದಾರೆ, ಕಳಂಕ ತತ್ತಾ ಇದಾರೆ. ಧರ್ಮಸ್ಥಳ ಯಜ್ಞರಿಗೆ ಹೋಮನ ಮಾಡ್ತಾ ಇದಾರೆ, ನಮ್ಮ ಹಿಂದೂಗಳಿಗೆ ಹೋಮನ ಮಾಡ್ತಾ ಇದ್ದಾರೆ ಹೊರ ದೇಶದಿಂದ. ಯಾರು ಇದಕ್ಕೆಲ್ಲ ಕಾರಣ? ಅವ್ರನ್ನ ಒದ್ದು ಒಳಕ್ಕೆ ಹಾಕ್ಬೇಕು.
ಏನ್ರಪ್ಪ ಧರ್ಮಸ್ಥಳಕ್ಕೆ ಮಾತ್ರ ಒಂಚೂರು ಕಳಕ ಬರಬಾರ್ದು. ನಮ್ಮ ದೇಶ ಎಲ್ಲ ಒಳ್ಳೇದು ಅಂತ ಒಕ್ಕಾದರು ಹೊರದೇಶದವರು. ನಮ್ಮ ದೇಶದ ಎಲ್ಲರಿಗೂ ದೇವಸ್ಥಾನಗಳಿಗೆ ಕಳಂಕ ತರ್ತಾ ಇದ್ದಾರೆ. ಕಳಂಕ ತರ್ತಾ ಇದ್ದಾರೆ. ಸರ್ ಎಲ್ಲಿಂದ ಬಂದಿದ್ದೀರಿ ನೀವು? ಸರ್ ನಾವು ರಾಮನಗರದಿಂದ ಬಂದಿದ್ದೀವಿ. ಇಲ್ಲಿ ಇಂಥ ಪುಣ್ಯಕ್ಷೇತ್ರದಲ್ಲಿ ಇವೆಲ್ಲ ನಡೀತವೆ ಅನ್ನೋದು ಬಹಳ ಸುಳ್ಳು. ಹಾಗೂ ಹಿಂದೆ ಅನಾಹುತವಾಗಿ ಜನ ಸತ್ತಿರ್ಬೋದು. ಅಂಥವೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ನದಿ ತೀರದಲ್ಲಿ ಊತಾಕಿರೋದು ಸಹಜ. ಹೇಳ್ತೀರಿ ಸರ್ ನೀವು? ಏನು ಅಂತವೇನಿಲ್ಲ ಸರ್ ಇಲ್ಲಿ. ಭಕ್ತರ ಸಂಖ್ಯೆ ಎಲ್ಲ ಕಡಿಮೆ ಆಗೋಗಿದೆ ಅಂತಲ್ಲ? ಇಲ್ಲ ಏನಿಲ್ಲ, ಬರೋ ಮಾಮೂಲಿ ಭಕ್ತರು ಬರ್ತಾನೆ ಅವ್ರೆ. ಏನ್ ಸರ್ ಈಗ ಅವರೆಲ್ಲ ಬರ್ತಾರೆ, ಹೊಸ ಜಾಗಗಳು ಸೃಷ್ಟಿ ಆಗ್ತಾ ಇದೆ, ಏನು ಸಿಗ್ತಾ ಇಲ್ವಲ್ಲ? ಸರ್ ಏನಿಲ್ಲ ಸರ್, ಎಲ್ಲ ಸಿಗೋದಂತಲ್ಲ. ಇಲ್ಲಿ ಅವಮಾನ ತಂದಿರೋದು ಒಂದು ಸ್ವಲ್ಪ ನಮಗೆ ಹಿಂಸೆ ಅನ್ನಿಸುತ್ತೆ. ನಾವು ಚಿತ್ರದುರ್ಗದಿಂದ ಬಂದಿದ್ವಿ. ಇಂಥ ಅವಮಾನ ಆಯ್ತಾ ಇರೋದು ತುಂಬ ಬೇಜಾರಿನ ಸಂಗತಿ ಸರ್. ಇದು ಈ ಥರ ನಾವು ಈಗ 50 ವರ್ಷ ಆತ್ರಿ ಇಲ್ಲಿ ಬರಾಕತ್ತಿ. ಇಂಥ ಮಾತು ಯಾವಾಗ ಕೇಳಿದ್ದಿಲ್ಲ. ಇವಾಗ ನಾವು ಧರ್ಮಸ್ಥಳದಿಂದ ಇಂಥ ಮಾತುಗಳನ್ನ ಕೇಳಿರೋದು. ನಾವೇನು ದೇವ್ರಿಗೆ ಬಿಡ್ಕಿಂತ ನಾವು ಚೆನ್ನಾಗಿ ನೆರವೇರಿಸ್ಕೊಡೋರು. ನಾವು ವರ್ಷಕ್ಕೆ 2 ಟೈಮ್ ಬರ್ತೀವಿ. ನಾವು ಅಂಥದ್ದು ಏನು ದೇವ್ರ ಹತ್ರ ಕಂಡಲ್ಲ, ಈಗ ಎಲ್ಲ ಕಾಣ್ತೇವೆ ನೋಡ್ರಿ ಮಾತಾಡೋವು. ಸರ್ ರಂಜಿತ್, ಇನ್ನೂ ತುಂಬಾ ಜನ ಬರ್ತಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್ ಬನ್ನಿ, ಎಲ್ಲಿಂದ ಬಂದಿದ್ದೀರಿ? ತುಮಕೂರಿಂದ ಬಂದಿದ್ದೀರಿ. ಎಷ್ಟನೇ ಸಲ ಬರ್ತೀರಾ ಧರ್ಮಸ್ಥಳ? ಒಂದು 15 ಸಲದಿಂದ ಬರ್ತಾ ಇದ್ದೀವಿ. ಈ ಧರ್ಮಸ್ಥಳ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಒಬ್ಬ ಮುಸುಕುದಾರಿ ಬಂದು ಹೇಳಿದಾನೆ. ಆ ಎಲ್ಲಾ ಜಾಗದಲ್ಲೂ ಕೂಡ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲಿ ಏನು ಸಿಗ್ತಾನೆ ಇಲ್ವಲ್ಲ? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಭಗವಂತ ನಂಬಿದ್ದೀವಿ, ಭಗವಂತನೇ ನಮ್ಮಿದ್ದಾರೆ. ಓಕೆ ರಂಜಿತ್, ನೋಡಿ ಇನ್ನೂ ಅಲ್ಲಿ ತುಂಬಾ ಜನ ಇದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲರೂ ಕೂಡ ಬಂದು ಒಂದು ಫೋಟೋಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಈಗ ಇಲ್ಲೊಂದು ತಂಡ ಇದೆ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಏನು ಅನಿಸುತ್ತೆ ಸರ್ ಈಗ ಇಲ್ಲೆಲ್ಲ ಇಷ್ಟೆಲ್ಲ ಸುದ್ದಿಗಳು ಹರಡ್ತಾ ಇದೆಯಲ್ಲ? ಇಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ಸುಳ್ಳು ಅಂತ ಅನಿಸ್ತಾ ಇದೆ. ಭಗವಂತನ ಪ್ರೇರೇಪಣೆ ತುಂಬ ಜೋರಾಗಿದೆ. ಯಾರು ಬೇಕಂತೇಳಿ ಮಾಡ್ತಿರ್ತಕ್ಕಂಥ ಸಮಾಚಾರಗಳಿವು. ಆದರೆ ಭಗವಂತನ ಸೇವೆ ಸಾನ್ನಿಧ್ಯ ತುಂಬ ಬಲವಾಗಿದೆ. ಬೇಕು ಅಂತ ಮಾಡ್ತಾ ಇರೋದು ಇದು ಕಲ್ಪನೆ. ಎಲ್ಲ ಭಕ್ತಾದಿಗಳಿಗೆ ಒಂಥರ ಅನ್ಯಾಯ ಆಗ್ತಾಯಿದೆ, ದುಃಖ ಆಗ್ತಾಯಿದೆ. ಆದರೆ ದಯವಿಟ್ಟು ಮಂಜುನಾಥ ಸ್ವಾಮಿ ಎಲ್ಲರೂ ಕಾಪಾಡ್ತಾರೆ. ಧರ್ಮವೇ ಜಯ, ಧರ್ಮವೇ ಜಯ, ಧರ್ಮವೇ ಜಯ. ಓಕೆ, ಈಗ ಧರ್ಮವೇ ಜಯ ಅಂತ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಇನ್ನೂ ಒಂದಷ್ಟು ಜನರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ತುಂಬ ಜನ ಇದ್ದಾರೆ ಇಲ್ಲಿ. ರಂಜಿತ್, ಅವರೆಲ್ಲರೂ ಕೂಡ ಇಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡು ಹೊರಗಡೆ ಬಂದು ಎಲ್ಲೋ ಅಂದ್ಕೊಂಡ್ರೆ ಭಕ್ತರು ತುಂಬ ಕಡಿಮೆ ಇದ್ದಾರೆ ಅಂತ ಹೇಳ್ತಿದ್ರು. ಸರ್ ಎಲ್ಲಿಂದ ಬಂದಿರೋದು? ಸರ್ ನಮ್ಮ ಬೆಂಗಳೂರಿಂದ. ಏನು ಅನ್ಸುತ್ತೆ ಸರ್ ಇಲ್ಲಿನ ಬೆಳವಣಿಗೆ ಇವತ್ತಿನ ಸುದ್ದಿಗಳನ್ನ ನೋಡಿದಾಗ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ. ಈಗ 106 ಶವಗಳನ್ನ ಹೂತಿಟ್ಟಿದ್ದೀರಿ ಅಂತೆಲ್ಲ ಹೇಳ್ತಿದಾರಲ್ಲ, ಎಲ್ಲೂ ಕೂಡ ಏನು ಸಿಗ್ತಾನೆ ಇಲ್ಲ. ಹೌದು, ಎಲ್ಲ ಪ್ರಚಾರ ಮಾಡಿದ್ದಾರೆ. ಎಸ್ ರಂಜಿತ್, ನೋಡಿ ಒಂದು ಕಡೆ ಇವತ್ತು ಮುಸುಕುದಾರಿ ವ್ಯಕ್ತಿ SIT ಮುಂದೆ ಹಾಜರಾಗಿ ಎಲ್ಲಿಂದ ಬಂದಿರೋದು ಅಣ್ಣ? ಬಾಗಲಕೋಟೆಯಿಂದ. ಇಲ್ಲೆಲ್ಲ ವಿಚಾರ ಗೊತ್ತೈತೆ ನನಗೆ. ಎಲ್ಲ ಶವಗಳನ್ನ ಊತಿಟ್ಟವ್ರಂತೆ, ಏನೂ ಸಿಗ್ತಾ ಇಲ್ಲ. ಏನು ಅನ್ಸುತ್ತೆ ಸರ್ ಇದೆಲ್ಲ ನೋಡಿದ್ರೆ? ಏನು ಅನಿಸ್ತಾ ಇಲ್ಲ ನಮಗೆ. ಭಕ್ತರ ಸಂಖ್ಯೆ ಎಲ್ಲ ಕಡಿಮೆ ಆಗೋಗ್ತಾ ಇದೆ. ಜನ ಎಲ್ಲ ಇದ್ದಾರಲ್ವಾ, ಚೆನ್ನಾಗೈತೆ. ಏನು ಅನ್ಸುತ್ತೆ ಸರ್? ಇಲ್ಲ, ಜನ ಎಲ್ಲ ಬರ್ತಾ ಇದ್ದಾರೆ. ಗದ್ದಲ ಕಡಿಮೆ ಇದೆ. ಎಸ್ ನೋಡಿ ರಂಜಿತ್, ನಾಗೇಂದ್ರ ಬಾಬು ಗೆಸ್ಟ್ ಒಬ್ರು ಇದ್ದಾರೆ. ನಾಗೇಂದ್ರ ಬಾಬು, ನೀವು ಕಂಟಿನ್ಯೂ ಮಾಡಿ. ಗೆಸ್ಟ್ ಒಬ್ರು ಇದ್ದಾರೆ, ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ಈಗ ವಕೀಲರು ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ ಅವರು ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ತಾವು ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಅಂತ ನಾನು ಅನ್ಕೋತೀನಿ. ಈಗ ಆ ವ್ಯಕ್ತಿ ತೋರಿಸಿದಂಥ ಮತ್ತೆರಡು ಜಾಗದಲ್ಲೂ ಕೂಡ ಅಗೆದಾಗ ಅಲ್ಲಿ ಏನೂ ಸಿಗ್ಲಿಲ್ಲ. ಆತ 164 ಸ್ಟೇಟ್ಮೆಂಟ್ ಕೂಡ ನ್ಯಾಯಾಧೀಶರ ಮುಂದೆ ನೀಡಿದ್ದಾನೆ. ಹೀಗಾಗಿ ಆತ ಹೇಳಿರೋದು ಬಹುತೇಕ ಈಗ ಸುಳ್ಳಾಗ್ತಾ ಇದೆ. ಹೀಗಿರುವಾಗ ಆತನ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಅಥವಾ ಆತನ ವಿಚಾರದಲ್ಲಿ ಯಾಕೆ ಆತ ಹೇಳಿದನ್ನೆಲ್ಲವನ್ನೂ ಕೇಳ್ತಾ ಇದ್ದಾರೆ, ಆದ್ರೆ ಆತನ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ? ಸರ್, ನನ್ನ ಪ್ರಕಾರ ಲಾನೇ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಾನು ಪ್ರಾರಂಭದಿಂದನೂ ಇದನ್ನ ಗಮನಿಸ್ತಾನೆ ಹೋಗ್ತಾ ಇದ್ದೀನಿ. ಯಾರು ಬಂದು ನಾನು ಈ ತರ ಮಾಡಿದ್ದೆ, ಈ ತರ ಒಂದು ಘಟನೆಯಲ್ಲಿ ನನ್ನ ಕೈಲಿ ಹೇಳಿ ಮಣ್ಣು ಮಾಡ್ಸಿದ್ರು, ಈ ತರ ಬಾಡಿಗಳನ್ನೆಲ್ಲ ದಫನ್ ಮಾಡ್ಸಿದ್ರು ಅನ್ನೋ ತರ ಏನು ಸ್ಟೇಟ್ಮೆಂಟ್ ಕೊಟ್ಟಂದ್ರೆ ಮುಚ್ಚಿದ್ರು ಅಂತೆಲ್ಲ ಹೇಳಿದಾನೆ. ಮೊದಲನೇದಾಗಿ ಈತನನ್ನೇ ಅಕ್ಯೂಸ್ ಮಾಡಿ
ಯಾಕಂದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಸಾಕ್ಷಿಗಳನ್ನ ನಾಶ ಮಾಡಿರೋದ್ರಲ್ಲೂ ಕೂಡ ಇವೊಂದು ಪಾತ್ರ ಇದೆ. ಈತನನ್ನ ಮೊದ್ಲು ಅಕ್ಯೂಸ್ ಮಾಡಿ ಈತನ ಕೇಸಲ್ಲಿ ಇವನ್ ಕೇಸ್ ಬುಕ್ ಮಾಡಿ ಈತನ ಕಂಪ್ಲೀಟ್ ಆಗಿ ಅವ್ರ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿತ್ತು SIT ಅವರು. ಇವತ್ತಿನವರೆಗೂ ಆ ಕೆಲ್ಸನ ಮಾಡಿಲ್ಲ. ಈತನ ಬೆಳಿಗ್ಗೆ ಎಲ್ಲ ಒಂಥರ ಫ್ಯಾಕ್ಟ್ರಿಗೋ ಒಂದು ಆಫೀಸ್ಗೋ ಬಂದಂಗ್ ಬರ್ತಾನೆ, ಬೆಳಿಗ್ಗೆ ಎಲ್ಲ ಜಾಗ ತೋರಿಸ್ತಾನೆ, ಸಾಯಂಕಾಲ ಹೋಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮೀಟಿಂಗ್ ಗಳು ಮಾಡ್ಕೊಂಡು ನೆಕ್ಸ್ಟ್ ಡೇ ಒಂದ್ ಹೊಸ ಪ್ಲಾನ್ ಅಲ್ಲಿ ಬರ್ತಾನೆ. ಎಲ್ಲೋ ಒಂದ್ ಕಡೆ ಅವ್ರು ಏನಂದ್ರೆ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ತಾರೆ, ಇದು ಅಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿ ಬಾಡಿ ಇರ್ಬೋದು, ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ಇವ್ರದ್ದು ಒಂದು ಏನಂತಾರೆ ಹೋರಾಟಗಳ ಒಂದು ಕೊನೆಯ ಒಂದು ಅಸ್ತ್ರ ತರ ಉಪಯೋಗಿಸ್ಕೊಂತ ಇದ್ದಾರೆ ಇದನ್ನ. ಇದರಿಂದ ಏನಾಗ್ತದೆ, ಎಲ್ಲೋ ಒಂದ್ ಕಡೆ ಲಾನು ಜನಗಳಲ್ಲಿ ಎಲ್ಲೋ ಒಂದ್ ಕಡೆ ಲಾ ಬಗ್ಗೆ ಇರ್ತಕ್ಕಂಥ ಗೌರವ ಕೂಡ ಹೋಗ್ತಾ ಇದೆ. ಪೊಲೀಸ್ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಅಲ್ಲಿ ಒಂದು ಸಣ್ಣ ಗೌರವ ಇತ್ತು, ಅದು ಕೂಡ ಹೋಗ್ತಾ ಇದೆ. ಪೊಲೀಸ್ನವ್ರು ಆರಾಮಾಗಿ ಓಡಾಡ್ಕೊಳಕ್ ಬಿಟ್ಬಿಟ್ಟು ಈತನ್ನ ಬೆಳಿಗ್ಗೆ ಬರ್ತಾರೆ, ಕರೆಕ್ಟ್ ಆಗಿ ಇಲ್ಲ ಈ ಜಾಗದಲ್ಲಿ ತೋರ್ಸು ಈ ಜಾಗದಲ್ಲಿ ತೋರ್ಸು ಅಂತ ಇವರೇ ತೋರ್ಸೋ ತರ ಆಗ್ತಾ ಇದೆ. ನಿಜ. ನಾರಾಯಣ ಸ್ವಾಮಿ ಸರ್, ಇನ್ನೊಂದು ವಿಚಾರ, ಈಗ SIT ಅಧಿಕಾರಿಗಳು ಈತನನ್ನ ಅಪರಾಧಿ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರಾ ಅಥವಾ ಸಾಕ್ಷಿ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರಾ? ಈತನೇ ತಲೆಬುರುಡೆ ತಗೊಂಡು ಬಂದು ಹೇಳಿರೋದ್ರಿಂದಾಗಿ ಈತನನ್ನ ಏನಂತ ಪರಿಗಣಿಸಬೇಕು ಸರ್? ಸರ್, ನನ್ನ ಪ್ರಕಾರ ಅವರು ಸಾಕ್ಷಿ ತರ ನೋಡ್ತಾ ಇದ್ದಾರೆ. ಮೇ ಬಿ ಆತ ಸಾಕ್ಷಿಯಾಗಿ ನೋಡ್ಬಾರ್ದು. ಯಾಕಂದ್ರೆ ಇಗ್ನರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ ಕಾನೂನು, ಕರೆಕ್ಟ್ ಅಲ್ಲ? ಕಾನೂನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನೀನ್ ತಪ್ಪು ಮಾಡಿದ ಮಾತ್ರಕ್ಕೆ ನಿನ್ನ ಕ್ಷಮಿಸೋದಿಲ್ಲ ಕಾನೂನು. ಈತ ಯಾರ್ದೋ ಮೇಲೆ ಅವ್ರು ಹೇಳಿದ್ರು, ಅದಕ್ಕೆ ನಾನು ಬಾಡಿಗಳನ್ನ ತಗೊಂಡೋದೆ, ಅದನ್ನ ಮಣ್ಣು ಮಾಡಿದೆ ಆ ತರ ಎಲ್ಲ ಹೇಳ್ತಾನಲ್ಲ, ಯಾವ್ದೇ ಒಬ್ಬ ವ್ಯಕ್ತಿ ಈ ಕೆಲಸ ಮಾಡಕ್ ಆಗಲ್ಲ. ಫಸ್ಟ್ ಇವ್ರು ಏನ್ ಮಾಡ್ಬೇಕಾಗಿತ್ತು, ನೀನ್ ಒಬ್ಬನೇ ತಗೊಂಡೋದ್ಯಾ, ನಿನ್ ಜೊತೆಗೆ ಇನ್ ಯಾರ್ಯಾರಿದ್ರು ಅವ್ರಗಳನ್ನೆಲ್ಲ ಫಸ್ಟ್ ಈ ಕೇಸಲ್ಲಿ ಸೇರ್ಕೊಬೇಕಿತ್ತು, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು. ಅದಾದ್ಮೇಲೆ ಎಲ್ಲದ್ ಮಾಡಿದ್ರು, ನಿಜವಾಗ್ಲೂ ಮಾಡಿದಾರ, ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ಬೇಕಿತ್ತು. ಇದನ್ನ ಯಾವ್ದನ್ನು ಕೂಡ ಇವ್ರು ಮಾಡ್ತಾ ಇಲ್ಲ. ಬೋನ್ ಕರ್ಕೊಂಡು ಹೋಗ್ತಾರೆ, ಗುಂಡುಗಳನ್ನ ತೋರಿಸ್ತಾರೆ, ಅಲ್ಲಿ ಏನು ಸಿಗಲ್ಲ, ವಾಪಸ್ ಬರ್ತಾರೆ. ಯಾವ್ದು ಸಿಕ್ಕಿರೋದ್ರಲ್ಲಿ ಒಂದು ಕೂಡ ಅದ್ ಯಾವ್ದೋ ಒಂದು ಗಂಡು ಶವ ಅಂತ ಏನೋ ಹೇಳಿದ್ರು ಮಾಧ್ಯಮಗಳಲ್ಲೇ ನಾವು ನೋಡಿದ್ದು. ಈಗ ತೋರ್ಸಿದ ಅಷ್ಟು ಗುಂಡಿ ಅಷ್ಟೊಂದು ಪರ್ಫೆಕ್ಟ್ ಆಗಿ ತನಗೆ ಅಷ್ಟೊಂದು ಗಿಲ್ಟ್ ಆಗಿ ಎಲ್ಲ ಬಂದು ತೋರಿಸ್ತಾ ಇದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ಬಂದು ಇವರೆಲ್ಲ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಯಾಕೆ ಎಷ್ಟು ಜಾಗಗಳಲ್ಲೂ ಕೂಡ ಸಿಗ್ಲಿಲ್ವಲ್ಲ? ಇವನೆಲ್ಲೋ ಒಂದ್ ಕಡೆ ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡಂಗಾಯ್ತು, ಡಿಫಾಮೇಟರಿ ಅಲಿಗೇಷನ್ಸ್ ಗಳು ಮಾಡ್ದಂಗಾಯ್ತು. ಒಂದು ಕ್ಷೇತ್ರದ ಬಗ್ಗೆ, ಒಂದು ಧರ್ಮದ ಬಗ್ಗೆ, ಅಲ್ಲಿನ ಕ್ಷೇತ್ರದ ಧರ್ಮಾಧಿಕಾರಿಗಳ ಬಗ್ಗೆ ತಪ್ಪಾಗೆಲ್ಲ ಸುಳ್ಳೆಲ್ಲ ಹೇಳ್ದಂಗಾಯ್ತು. ಮಾಧ್ಯಮಗಳಲ್ಲಿ ಕೆಲವೊಂದು ಈ ಸ್ಯಾಟಲೈಟ್ ಚಾನೆಲ್ಗಳಲ್ಲ, ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ಎಷ್ಟು ಕೆಟ್ಟದಾಗೆಲ್ಲ ತೋರಿಸಿದ್ರು. ಈಗ ಇದಕ್ಕೆಲ್ಲ ಕಾರಣ ಇವನು. ಜೊತೆ ಇದರಿಂದ ಏನಾಗ್ತದೆ, ಜನಗಳು ಪ್ರವೋಕ್ ಆಗ್ತಾರೆ. ಮೊನ್ನೆ ಆದಂತ ಗಲಾಟಿನೂ ಅಷ್ಟೇನೆ, ಈ ತರ ಮಾಡ್ತಾರೆ. ಈ ತರ ಮಾಡಾದ್ಮೇಲೆ ಎಲ್ಲೋ ಒಂದ್ ಕಡೆ ಜನಗಳಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ ಗಳು ಕೆಟ್ಟದಾಗೆಲ್ಲ ಹೇಳ್ತಾರೆ. ಜನಗಳಲ್ಲಿ ಅವ್ರ ಮೇಲೆ ಭಕ್ತಿ ಇರ್ತಂತವ್ರು, ಧರ್ಮಸ್ಥಳದ ಮೇಲೆ ಭಕ್ತಿ ಇರ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಕೋಪ ಬರುತ್ತೆ, ಜನಗಳನ್ನ ಪ್ರವೋಕ್ ಮಾಡ್ತಾರೆ, ಪ್ರವೋಕ್ ಮಾಡಿ ಗಲಾಟೆಗಳಾಗತ್ತೆ. ಇದಕ್ಕೆಲ್ಲ ಕಾರಣನೇ ಇವನಲ್ವಾ? ನಿಜ 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 ಸರ್. ಇನ್ನೊಂದು ವಿಚಾರ, ಈತನ್ನ ಕಂಪ್ಲೀಟ್ ಆಗಿ ಕಸ್ಟಡಿ ತಗೊಳ್ಬೇಕು. ಕಸ್ಟಡಿ ತಗೊಂಡು ಈತನನ್ನ ಅಕ್ಯೂಸ್ ಮಾಡ್ಬೇಕು. ಲಾನ ಎಲ್ಲೋ ಒಂದ್ ಕಡೆ ಅಬ್ಯೂಸ್ ಇನ್ ದ ಪ್ರೊಸೆಸ್ ಆಫ್ ದಿ ಕೋರ್ಟ್ ಅಂತಲ್ಲ, ಹಂಗೆ ಲಾನ ಕಂಪ್ಲೀಟ್ಲಿ ದುರುಪಯೋಗ ಪಡಿಸ್ಕೊಂತ ಇದ್ದಾನೆ. ಸರ್, ಇನ್ನೊಂದು ವಿಚಾರ, ಈಗ ತಾಳಿ ತಕ್ಕನಾಗಿ ಕುಣಿತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಯಾಕೆ ಅವ್ರು ಈ ರೀತಿ ನಡ್ಕೊಂತ ಇದ್ದಾರೆ ಅಂತ ನಮ್ಗಂತೂ ಗೊತ್ತಿಲ್ಲ. ಈತನನ್ನ ಮೊದ್ಲು ಕಂಪ್ಲೀಟ್ ಆಗಿ ಕಸ್ಟಡಿ ತಗೊಳ್ಬೇಕು. ಇಂಟ್ರಾಗೇಷನ್ ಈತನ ಪೊಲೀಸ್ ಕಸ್ಟಡಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡಿ ದೆನ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಇವನ್ನ ಆರಾಮಾಗಿ ಓಡಾಡ್ಕೊಳಕ್ ಬಿಟ್ಬಿಟ್ಟು ಸಾಯಂಕಾಲ ಹೋಗಿ ಯಾವನ ಮುಟ್ಟಾಳ ಜೊತೆಲೆಲ್ಲ ಹೋಗಿ ಕೂತ್ಕೊಂಡು ಮೀಟಿಂಗ್ ಗಳು ಮಾಡ್ಕೊಂಡು ತಿರ್ಗಾ ಬೆಳಿಗ್ಗೆ ಬರ್ತಾನೆ. ಅಂಡ್ ರೆಡಿಕ್ಯುಲಸ್ ಇದು, ಯಾಕಂದ್ರೆ ತುಂಬಾ ತಪ್ಪಿದು. ಇದೇ ತರ ಎಲ್ಲಾ ಕೇಸ್ಗಳಲ್ಲೂ ಮಾಡ್ತಾರ. ಯಾಕೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇರೋ ಅದಕ್ಕೆ ಒಂದು ಕಳಂಕ ಬರ್ತಾ ಇರ್ತಕ್ಕಂಥ ಈ ಒಂದು ಕೇಸಲ್ಲಿ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಯಾಕೆ ವೀರೇಂದ್ರ ಹೆಗ್ಡೆ ಅವರ ಕುಟುಂಬನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಇದು ಕಂಪ್ಲೀಟ್ಲಿ ಇಟ್ಸ್ ಎ ಪ್ರೀ ಪ್ಲಾನ್ ಸರ್ ಇದು. ಸರ್, ಇನ್ನೊಂದು ವಿಚಾರ, ಈಗ ಅಲ್ಲಿ ಕೊಲೆಯಾಗಿದೆ ಅಥವಾ 357 ಶವಗಳನ್ನ ಆತ ಹೂತಿದ್ದಾನೆ ಅನ್ನೋದಾದ್ರೆ, ಅದೇನಾದ್ರೂ ಪ್ರೂವ್ ಆಗುತ್ತೆ ಅನ್ನೋದಾದ್ರೆ, ಅಥವಾ ಡೆಡ್ ಬಾಡಿ ಅಥವಾ ಕಳೆಬರ ಸಿಗುತ್ತೆ ಅನ್ನೋದಾದ್ರೆ, ಈತನೂ ಕೂಡ ಅದರಲ್ಲಿ ಅಕ್ಯೂಸ್ಡ್ ಆಗ್ತಾನಲ್ವಾ ಸರ್? ಅಂದ್ರೆ ಯಾರೀಗ ಕೊಲೆ ಮಾಡಿದಾನೆ ಅವರ ಜೊತೆಗೆ ಈತನೂ ಕೂಡ ಪಾಲುದಾರನಾಗ್ತಾನಲ್ವಾ? ಈತ ಹೂತಿದ್ದೆ ಸರ್, ಅಷ್ಟು ಈಸಿಯಾಗಿ ಇವ್ನು ಯಾರ್ದೋ ಮೇಲೆ ಹೇಳಿದ ತಕ್ಷಣ ಅದು ಅವ್ರ ಮೇಲೆ ಬರಲ್ಲ ಸರ್. ಯಾಕೆ ಅಂತ ಹೇಳ್ತೀನಿ. ಇವ್ನು ಹೇಳ್ತಾ ಇರೋದು ನನಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ನಾನ್ ತಗೊಂಡೋಗಿ ಮಣ್ಣು ಮಾಡ್ತೀನಿ ಅನ್ನೋ ತರ, ಹೌದಲ್ವಾ ಸರ್? ಹೌದು ಹೌದು ಹೌದು.
ಸರ್ ಇವಾಗ ಇವ್ನು ತಗೊಂಡೋಗಿ ಮಣ್ಣು ಮಾಡ್ತಾರೆ ಅನ್ನೋದಾದ್ರೆ ಅದ್ ಹಿಂದೆಗಡೆ ಏನೇನೆಲ್ಲ ಫಾರ್ಮಾಲಿಟೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಡೆತ್ ಆಯ್ತು ಅಂದ್ರೆ ಒಂದು ಕ್ಷೇತ್ರ ಸರ್, ಒಂದು ಕ್ಷೇತ್ರ ಅಂದ್ಮೇಲೆ ಏನಾಗುತ್ತೆ, ಇವತ್ತು ಕೂಡ ಎಷ್ಟೋ ಜನ ನಾನ್ ಕಾಶಿಗೆ ಹೋಗಿ ಸಾಯ್ಬೇಕು, ನಾನ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೇ ಸಾಯ್ಬೇಕು ಅಂತ ಹೋಗುವಂತ ಜನ ಇದಾರೆ ಇವತ್ತು ಆ ಕ್ಷೇತ್ರದ ಮೇಲಿನ ಒಂದು ಭಕ್ತಿಯಿಂದ. ಸೊ ಆತರ ಹೋಗಿ ಎಷ್ಟೋ ಜನ ಸತ್ತಿರ್ಬೋದು. ಅವ್ರು ರೆಕಗ್ನೈಸ್ ಮಾಡಕ್ ಆಗದೆ ಇದ್ದಾಗ ಅಲ್ಲಿನ ಫಾರ್ಮಾಲಿಟೀಸ್ ಅಲ್ಲಿನ ಲೋಕಲ್ ಪಂಚಾಯತಿಯಲ್ಲಿ ಏನ್ ಮಾಡಿರ್ತಾರೆ, ಇಂತ ಒಂದು ಬಾಡಿ ಸಿಕ್ಕಿದೆ ಅಂತ ಹೇಳಿ ಪೊಲೀಸ್ ಇನ್ಫಾರ್ಮ್ ಮಾಡಿ UDR ಮಾಡ್ಕೊಂಡು UDR ಮೇಲ್ಗಡೆ ಪೋಸ್ಟ್ ಮಾರ್ಟಮ್ ಮಾಡಿ, ಅಕಸ್ಮಾತ್ ಯಾರಾದ್ರೂ ಅವ್ರ ಕಡೆಯವ್ರು ಯಾರನ್ನ ಬಂದು ಇದು ನಮ್ ಕಡೆಯವರು, ನಮ್ ರಿಲೇಟಿವ್, ನಮ್ ಸಂಬಂಧ ಅಂತ ಹೇಳಿ ಅಡ್ರೆಸ್ ಎಲ್ಲ ಗೊತ್ತಾಗಿ ಬಾಡಿ ತಗೊಂಡೋದ್ರೆ ಓಕೆ. ತಗೊಂಡೋಗಿಲ್ಲ ಅಂತ ಪಕ್ಷದಲ್ಲಿ ಅದನ್ನ ಅಲ್ಲಿ ಪೊಲೀಸ್ನವರ ಒಂದು ಆದೇಶದ ಮೇರೆಗೆ, ಪೊಲೀಸ್ನವರ ಒಂದು ಸಹಕಾರದೊಂದಿಗೆ ಅದನ್ನ ಅಲ್ಲಿ ಮಣ್ಣು ಮಾಡ್ಸಿರ್ತಾರೆ. ಸರ್, ತುರ್ತಾಗಿ ಏನಾಗ್ಬೇಕು ಅಂತ ತಮ್ಗನ್ಸುತ್ತೆ ಸರ್? ಈಗ ತಾವೊಬ್ರು ವಕೀಲರು. ನನ್ನ ಪ್ರಕಾರ ಆತನನ್ನ ಕಂಪ್ಲೀಟ್ ಆಗಿ ಆತನ ಕಸ್ಟಡಿ ತಗೊಂಡು ಇಂಟ್ರಾಗೇಷನ್ ಮಾಡ್ಬೇಕು ಸರ್. ಜೊತೆಗೆ ಯಾವ್ದೇ ಒಬ್ಬ ಮನುಷ್ಯ ಸರ್, ಒಂದು ನಾಯಿ ಎತ್ಕೊಂಡು ಹೋಗಿ ಮಣ್ಣು ಮಾಡ್ಬೇಕಂದ್ರೆ 2-3 ಜನ ಬೇಕು ಸರ್, ಇಬ್ರು ಬೇಕು. ಅಂತಂದ್ರೆ ಒಂದು ಮನುಷ್ಯನ ಎತ್ಕೊಂಡು ಹೋಗ್ಬಿಟ್ಟು ನಾನು ಒಬ್ಬನೇ ಮಣ್ಣು ಮಾಡಿದ್ನಿ ಅಂತಂದ್ರೆ ಪೊಲೀಸ್ನವ್ರು ನಂಬ್ತಾ ಇದಾರೆ ಅಂದ್ರೆ ಅವ್ರನ್ನ ದಡ್ರು ಅನ್ಬೇಕಾ ಇಲ್ಲ ಬುದ್ಧಿವಂತರು ಅನ್ಬೇಕಾ, ಏನಂತ ಹೇಳ್ಬೇಕು ಸರ್? ಜನ ನೋಡೋರ್ ಕಣ್ಣಿಗೆ ಅವ್ರು ಕಾಮಿಡಿ ಪೀಸ್ ಆಗೋಗಿದ್ದಾರೆ ಸರ್. ಈಗ ಕಾಮಿಡಿ ಕರೆಕ್ಟ್ ಸರ್. ಜೋಕರ್ಸ್ ತರ ಪೊಲೀಸ್ನವ್ರು ಆಗ್ಬಾರ್ದು. ಕರ್ನಾಟಕದ ಪೊಲೀಸ್ನವ್ರಿಗೆ ಅದ್ರದೇ ಒಂದು ಗೌರವ ಘನತೆ ಇದೆ. ಯಾರ್ದೇ ತಾಳಕ್ಕೆ ತಕ್ಕನಾಗಿ ಕುಣಿಬಾರ್ದು. ಜೊತೆಗೆ ಅವ್ನು ಯಾವನೋ ಹೇಳ್ತಾ ಇದ್ದಾನೆ ಒಬ್ಬ ಏನಂತಾರೆ ಧರ್ಮದ್ರೋಹಿ ಅವನು ಫಸ್ಟ್ ಆಫ್ ಆಲ್ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವನೇ ಅಲ್ಲ, ಅವನು ಕೂಡ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾನೆ ಕೇರಳಾಗ ಹೋಗಿ. ಸೊ ಅಂತವನ್ನ ಮಾತನ್ನ ನಂಬಿಕೊಂಡು ಇದೆಲ್ಲ ಒಂದು ಪ್ರೀ ಪ್ಲಾನ್ ಸರ್. ಯಾರೆಲ್ಲ ಏನು ಸೌಜನ್ಯ ಹೋರಾಟಗಾರರು ಅಂತ ಹೇಳ್ತಾರೆ, ಇವರೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಪ್ಲಾನ್ ಅಲ್ಲಿ ಇವನು ಒಂದು ಹತ್ರ ಸರ್ ಅಷ್ಟೇ. ಹಾಗಾಗಿ ಮೊದ್ಲು ಅವನ್ನ ಕಸ್ಟಡಿ ತಗೊಳ್ಬೇಕು. ತಗೊಂಡು ಫಸ್ಟ್ ಕೂಲಂಕುಷವಾಗಿ ವಿಚಾರಣೆ ಮಾಡ್ಬೇಕು. ನೀನ್ ಯಾವಾಗ ಜಾಯ್ನ್ ಆದೆ, ಯಾರ್ಯಾರ ಬಾಡಿಗಳನ್ನ ಎತ್ಕೊಂಡೋದ್ರಿ, ಹೆಂಗ್ ಎತ್ಕೊಂಡೋದ್ರಿ, ಯಾವ ತರ ಏನ್ ವೆಹಿಕಲ್ ಅಲ್ಲಿ ಎತ್ಕೊಂಡೋದ್ರಿ, ಯಾವ ರೀತಿ ಎತ್ಕೊಂಡೋದ್ರಿ, ಈ ರೀತಿ ಎಲ್ಲ ಯಾರ್ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಫಸ್ಟ್ ಕೂಲಂಕುಷವಾಗಿ ವಿಚಾರಣೆ ಮಾಡಿ, ಆ ಪೊಲೀಸ್ ಅವ್ರದೇ ಒಂದು ಸ್ಟೈಲ್ ಇರುತ್ತಲ್ಲ ಸರ್. ಚಿಕ್ಕ ಪುಟ್ಟ ಕೇಸ್ಗಳಲ್ಲಿ ಯಾವ ತರ ಎಲ್ಲ ಬಾಯ್ ಬಿಡಿಸ್ತಾರೆ, ಇಂತ ದೊಡ್ಡ ಕೇಸ್ ಇಡೀ ರಾಜ್ಯ ಕಾಯ್ತಾ ಇದೆ. ಅಂತ ಕೇಸಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಈ ತರ ಕಾಮಿಡಿ ಪೀಸ್ ಜೋಕರ್ಗಳ ತರ ಆಡ್ಬಾರ್ದು ಸರ್ ಪೊಲೀಸ್ನವ್ರು ಕೂಡ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ನಾರಾಯಣ ಸ್ವಾಮಿ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ರಿ. ನೋಡಿ, ಇವತ್ತು ಕೂಡ ಆತನನ್ನ ಕರ್ಕೊಂಡು ಬರ್ತಾರೆ. ಬಂದು ಆತ ಇವತ್ತು ಮತ್ತೆರಡು ಜಾಗವನ್ನು ತೋರಿಸ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆತ ತೋರಿಸಿದ ಎಲ್ಲ ಜಾಗದಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಸಿಕ್ಕಿರುವಂಥ ಒಂದು ಜಾಗ, ಆ ಜಾಗದ ಕಳೆಬರಹವನ್ನು ಈಗ ಪರಿಶೀಲನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಸದ್ಯಕ್ಕೆ ಕ್ಷಣಕ್ಕೂ ಕೂಡ ಈತನ ವರಸೆ ಬದಲಾದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಜನ ಈಗ ಹೇಳ್ತಾ ಇರೋದು, ಈತ ಹೇಳುವಂಥ ವಿಚಾರ ಸುಳ್ಳಾಗಿರೋದ್ರಿಂದ ಈತನ ವಿರುದ್ಧವೇ ಕ್ರಮ ಆಗಬೇಕು, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ತೇಜೋವಧೆ ಮಾಡೋ ಕೆಲಸ ಈ ನಿಗೂಢ ವ್ಯಕ್ತಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಮೊನ್ನೆ ಧರ್ಮಸ್ಥಳದ ಪಾಂಗಳದಲ್ಲಿ ನಡೆದಿರುವಂಥ ಗಲಾಟೆ ಇತ್ತಲ್ಲ, ಈ ಗಲಾಟೆಯಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲಿನ ಲೋಕಲೇಟ್ ಹಲ್ಲೆ ಮಾಡಿದ್ರು ಅನ್ನೋ ವಿಚಾರ. ಈಗ ಹಲ್ಲೆಗೆ ಒಳಗಾದ ಪಾಂಗಳದ ಆ ಗಲಾಟೆಯಲ್ಲಿ ಹಲ್ಲೆಗೆ ಒಳಗಾದ ಯೂಟ್ಯೂಬರ್ ವಿರುದ್ಧವೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. 3 ಜನ ಯೂಟ್ಯೂಬರ್ಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಅವರ ಮೇಲೂ ಕೂಡ ಈಗ FIR ದಾಖಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸ್ಥಳೀಯ ಹರೀಶ್ ನಾಯ್ಕ್ ನೀಡಿದ ದೂರಿನ ಮೇರೆಗೆ FIR ದಾಖಲಾಗಿದೆ. ಪಾಂಗಳದಲ್ಲಿ ನಡೆದಂಥ ಗಲಾಟೆ ಅದು. ಅದರಲ್ಲಿ 3 ಜನರ ಮೇಲೆ ಹಲ್ಲೆ ಮಾಡಿದ್ರು. ಸ್ಥಳೀಯರೆಲ್ಲ ಸೇರಿ ಹಲ್ಲೆ ಮಾಡಿದ್ರು. ಅವರ ಮೇಲೆ ಈಗ ಹಲ್ಲೆಗೆ ಒಳಗಾದ ಯಾರಿದ್ದಾರೆ 3 ಜನ ಯೂಟ್ಯೂಬರ್ಗಳು, ಅವರ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. 3 ಜನ ಯೂಟ್ಯೂಬರ್ಗಳ ಮೇಲೆ FIR ದಾಖಲಾಗಿದೆ. ಸ್ಥಳೀಯ ಹರೀಶ್ ನಾಯ್ಕ್ ನೀಡಿದ ದೂರಿನ ಮೇರೆಗೆ FIR ದಾಖಲಾಗಿದೆ. 3 ಜನ ಯೂಟ್ಯೂಬರ್ಗಳು ಅವ್ರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ರು. BNS ಕಾಯ್ದೆ 126/2, 115/2, 352 RV3/5 ಅಡಿ ಪ್ರಕರಣ ದಾಖಲಾಗಿದೆ. ಆ ಮೂಲಕ ಮೊನ್ನೆ ಭಾರಿ ಚರ್ಚೆಗೆ ಕಾರಣ ಆದಂಥ ಘಟನೆ ಅದು. ಪಾಂಗಳ ಕ್ರಾಸ್ನಲ್ಲಿ ಯೂಟ್ಯೂಬರ್ಗಳು ರಜತ್ ಅವರನ್ನ, ಸೆಲೆಬ್ರಿಟಿ ರಜತ್ ಅವ್ರನ್ನ, ಬಿಗ್ ಬಾಸ್ ಸ್ಪರ್ಧಿ ರಜತ್ ಅವ್ರನ್ನ ಮಾತಾಡ್ತಿರುವಾಗ ಒಂದಿಷ್ಟು ಜನ ಸ್ಕಾರ್ಪಿಯೋದಲ್ಲಿ ಬಂದು ಹಲ್ಲೆ ಮಾಡಿದ್ರು ಅನ್ನುವ ಆರೋಪವನ್ನು ಮಾಡಿದ್ರು. ಈಗ ಹಲ್ಲೆಗೆ ಒಳಗಾದ 3 ಜನ ಯೂಟ್ಯೂಬರ್ಗಳ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ.
ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಇದೆಲ್ಲ ಹೈಡ್ರಾಮಾಗಳು ಕೇವಲ ಧರ್ಮಸ್ಥಳ ಬೆಳ್ತಂಗಡಿ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಕಿಚ್ಚು ಈಗ ಮಂಡ್ಯವನ್ನು ಕೂಡ ಆವರಿಸಿಕೊಳ್ತಾ ಇದೆ. ಮಂಡ್ಯದಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಇವರು ತೇಜೋವಧೆ ಮಾಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಪ್ರತಿಭಟನೆಗೆ ಹೊರಟಿದ್ದಾರೆ. ಹಿಂದೂ ಸಂಘಟನೆಗಳು ಮಂಡ್ಯದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ಅವರನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಮೆರವಣಿಗೆ ಮೂಲಕ ಹಿಂದೂ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಮೆರವಣಿಗೆಯನ್ನು ಮಾಡ್ತಾರೆ. ಪ್ರತಿಭಟನಾ ಮೆರವಣಿಗೆ. NIA ತನಿಖೆಗೆ ಈ ಪ್ರಕರಣವನ್ನು NIA ತನಿಖೆಗೆ ವಹಿಸಬೇಕು ಅನ್ನೋದು ಅವರ ಆಗ್ರಹ. ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಇವತ್ತು ಪ್ರತಿಭಟನೆ ಹೇಗಿರುತ್ತೆ, ಎಲ್ಲಿಂದ ಎಲ್ಲಿವರೆಗೆ, ಪ್ರತಿಭಟನೆಯ ಕಿಚ್ಚೇನು, ಅವರ ಬೇಡಿಕೆಗಳೇನು, ಇದೆಲ್ಲದರ ಕುರಿತಾಗಿ ನಮ್ಮ ಜೊತೆಯಲ್ಲಿ ಬಜರಂಗ ದಳದ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಅವರು ಈಗ ನಮ್ಮ ಜೊತೆಲಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ. ಓಕೆ ಮಂಜುನಾಥ್ ಅವರು, ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ ಮತ್ತೆ ಏನೆಲ್ಲ ವಿಚಾರ ಇಟ್ಕೊಂಡು ತಾವು ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದೀರಿ, ಎಲ್ಲಿಂದ ಎಲ್ಲಿವರೆಗೂ ಪ್ರತಿಭಟನೆ ಇರುತ್ತೆ? ಇವತ್ತು 10 ಗಂಟೆಗೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕಿನಿಂದ ನಮ್ಮದು ಬೃಹತ್ ಮೆರವಣಿಗೆ ಪಾದಯಾತ್ರೆಯ ಮುಖಾಂತರ DC ಆಫೀಸ್ಗೆ ತಲುಪುತ್ತೆ. ಅಲ್ಲಿ ನಾವು ಪ್ರತಿಭಟನಾ ಒಂದು ಭಾಷಣವನ್ನು ಮಾಡಿ ಕೊನೆಗೆ DC ಅವರಿಗೆ ನಮ್ಮ ಮನವಿಯನ್ನು ಕೊಡೋರಿದ್ದೀವಿ. ಮೊದಲನೇದು ನಮ್ಮ ಬೇಡಿಕೆ ಇರುವಂಥದ್ದು ಏನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳ ಮತ್ತು ಅದರ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆಯವರ ಮೇಲೆ ಅಪಪ್ರಚಾರ ಆಗ್ತಾ ಇದೆ. ಅದು ಪ್ರಾರಂಭದಲ್ಲಿ ಕೇವಲ ಸೌಜನ್ಯದ ಇನ್ಸಿಡೆಂಟ್ ಮಾತ್ರ ಇತ್ತು. ನಾವು ಆಗ್ರಹ ಮಾಡ್ತಾ ಇರುವಂಥದ್ದು ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ಆ ಸಹೋದರಿಯ ಮೇಲೆ ಆದಂಥ ಭೀಕರ ಅತ್ಯಾಚಾರ ಮತ್ತು ಕೊಲೆ ಏನಿದೆ ಅದು ಇಡೀ ಮಾನವ ಕುಲವೇ ತಲೆ ತಗ್ಗಿಸಬೇಕಾದಂಥ ಒಂದು ಘಟನೆ. ಅದರಲ್ಲಿ ಶಿಕ್ಷೆ ಆಗಲೇಬೇಕು, ಅದರ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಒಂದು ಇನ್ಸಿಡೆಂಟನ್ನು ನಿಧಾನವಾಗಿ ಧರ್ಮಸ್ಥಳದ ಕಡೆಗೆ ಅತ್ಯಂತ ವ್ಯವಸ್ಥಿತವಾಗಿ ತಿರುಗಿಸ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಇನ್ಸಿಡೆಂಟ್ ಮಾತ್ರ ಅಲ್ಲ, ನೀವು ಇಡೀ ದೇಶದಲ್ಲಿ ಒಂದು ತಂಡ ಇದರ ಹಿಂದೆ ಕೆಲಸ ಮಾಡುತ್ತೆ. ನಿಮಗೆ ಧರ್ಮಸ್ಥಳದ ಇದು ಕೊನೆಯ ಒಂದು ವಿಷಯ ಅಂತ ಅನಿಸ್ಬೋದು, ಆದರೆ ಇದರ ಹಿಂದೆ ಶನಿ ಸಿಂಗ್ಲಾಪುರ ಇರ್ಬೋದು ಅಥವಾ ಅಯ್ಯಪ್ಪ ಸ್ವಾಮಿಯ ಇರ್ಬೋದು, ಈಗ ಮೊನ್ನೆ ಇಶಾ ಫೌಂಡೇಶನ್ ಇರ್ಬೋದು, ಹೀಗೆ ಯಾವ ಧಾರ್ಮಿಕ ಒಂದು ಕೇಂದ್ರಗಳಿದೆ, ಹಿಂದೂಗಳ ಧಾರ್ಮಿಕ ಶ್ರದ್ಧೆ ಇದೆ, ಅದನ್ನು ಹಾಳುಗಿಡುವಲಿಕ್ಕೋಸ್ಕರ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಿತೂರಿ ಇದು ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹಿಂದೂ ಧರ್ಮ ಇಸ್ಲಾಂ ಅಥವಾ ಕ್ರಿಶ್ಚಿಯನ್ ರೀತಿ ಸೆಮೆಟ್ರಿಕ್ ರಿಲಿಜನ್ ಅಲ್ಲ. ಇಲ್ಲಿ ಹಲವಾರು ನಂಬಿಕೆಗಳಿದೆ, ಹಲವಾರು ಪದ್ಧತಿಗಳಿವೆ. ನಂಬಿಕೆಯ ಆಧಾರದ ಮೇಲೆ ಈ ಧರ್ಮ ನಡ್ಕೊಂಡು ಹೋಗುತ್ತೆ. ಅದರ ಮೂಲಕ್ಕೆ ಪೆಟ್ಟಕ್ಕೆ ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಅದರ ವಿರುದ್ಧ ನಮ್ದು ಆಗ್ರಹ ಇದೆ. ಅದರ ತನಿಖೆ ಆಗಬೇಕು. ಇದರಿಂದ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ಸರ್ಕಾರ ಬಯಲು ಮಾಡಬೇಕು. ಮಂಜುನಾಥ್ ಅವರೇ, ಎರಡನೇದು ವೀರೇಂದ್ರ ಹೆಗಡೆ ಇವರು, ಇವ್ರ ಹತ್ರ ಏನಾದ್ರೂ ಸಾಕ್ಷಿ ಇದ್ರೆ ಖಂಡಿತ ಇವರನ್ನು ಯಾರು ತಡಿತಾ ಇದ್ದಾರೆ ಸಾಕ್ಷಿ ಕೊಡ್ಲಿಕ್ಕೆ? ಕೋರ್ಟಿಗೆ ಕೊಡಿ ಅಥವಾ ಮೀಡಿಯಾಗೆ ಕೊಡಿ ಅಥವಾ SIT ಮುಂದೆ ಕೊಡಿ. ನಿಮ್ಮ ಹತ್ರ ಏನು ಪೂರಕ ಸಾಕ್ಷಿ ಇದೆ ಎಲ್ಲವನ್ನು ಕೊಡಿ. ಸಾಕ್ಷಿಯನ್ನ ಕೊಡಬೇಡಿ ಅಂತ ಯಾರು ಇವ್ರ ಮೇಲೆ ಒತ್ತಡ ಹೇರ್ತಾ ಇಲ್ಲ ಅಥವಾ ತಡಿತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕತ್ತಲೆಯಲ್ಲಿ ಗುಂಡು ಹಾರಿಸಿದ ಹಾಗೆ ವೀರೇಂದ್ರ ಹೆಗಡೆಯವರು ಮತ್ತು ಧರ್ಮಸ್ಥಳದ ಮೇಲೆ ಇವರು ಏನು ಮಾಡ್ತಾ ಇದ್ದಾರಲ್ಲ, ಇದು ಅಕ್ಷಮ್ಯ, ಇದು ನಿಲ್ಲಬೇಕು. ಇವತ್ತು ವೀರೇಂದ್ರ ಹೆಗಡೆಯವರು 10 ಸಾಮಾಜಿಕ ಕಾರ್ಯಕ್ರಮಗಳು, ಸರ್ಕಾರವೂ ಮಾಡಲಿಕ್ಕಾಗದೇ ಇರುವಂಥ 10 ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ನೋಡ್ಬೋದು. ಇವತ್ತು ಗ್ರಾಮೀಣ ಅಭಿವೃದ್ಧಿಯ ಒಂದು ಯೋಜನೆ ಅಡಿಯಲ್ಲಿ 50 ಲಕ್ಷ ಮಹಿಳೆಯರು ಇದು ಸದಸ್ಯರಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಇವತ್ತು ಮಹಿಳೆಯರು ಹೋಗಿ ಯಾರೋ ಬಡ್ಡಿಯ ಕೊಡುವಂಥ ದಂಧೆಕೋರರ ಹತ್ರ ಹೋಗಿ ಬಡ್ಡಿ ತರಬೇಕಾದ್ರೆ ಅವ್ನು ಎಷ್ಟು ದೌರ್ಜನ್ಯಗಳಾಗ್ತಾಯಿತ್ತು, ಲೈಂಗಿಕ ದೌರ್ಜನ್ಯಗಳಾಗ್ತಾಯಿತ್ತು. ಬಡ್ಡಿಯನ್ನು ಕೊಟ್ಟು ಅವರು ದೌರ್ಜನ್ಯಕ್ಕೆ ಒಳಪಡ್ತಾ ಇದ್ರು. ಇವತ್ತು ಕೇವಲ ₹1 ಬಡ್ಡಿಗೆ ಹಣವನ್ನು ತೆಗೆದುಕೊಂಡು ಒಂದು ಹಸು ಸಾಕೊಂಡು ಅಥವಾ ಟೈಲರಿಂಗ್ ಮಾಡಿಕೊಂಡು ಅಂಗಡಿ ಇಟ್ಕೊಂಡು ತಮ್ಮ ಇಡೀ ಕುಟುಂಬವನ್ನು ಸಾಕ್ತಾ ಇದ್ದಾರೆ. ಅಂದರೆ ಪರೋಕ್ಷವಾಗಿ 2 ಕೋಟಿ ಜನಕ್ಕೆ ಇವತ್ತು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯ ಯೋಜನೆ ಅಡಿಯಲ್ಲಿ ತುಂಬ ಸಹಾಯ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಸಹಾಯಧನ ಕೊಡ್ತಾ ಇದ್ದಾರೆ. ಹಾಗೆ 20,000 ಜನಕ್ಕೆ ಪ್ರತಿ ವರ್ಷ ₹1,000 ಪ್ರತಿ ತಿಂಗಳು ₹1,000 ಮಾಶಾಸನ ಕೊಡ್ತಾ ಇದ್ದಾರೆ.
ಶಾಲೆಗಳಿಗೆ ಪೀಠೋಪಕರಣಗಳು ಕೊಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೇ 27 ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ 20ಕ್ಕೂ ಹೆಚ್ಚು ಮನೆಗಳನ್ನು ವಾತ್ಸಲ್ಯದ ಒಂದು ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಆ ಸದಸ್ಯರ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಸಹಾಯಧನಗಳು, ಅವ್ರಿಗೆ ಫ್ರೀ ಕೋಚಿಂಗ್ ಸೆಂಟರ್ಗಳು, ಹಾಗೆ ಸುಮಾರು ಲಕ್ಷಾಂತರ ಜನಕ್ಕೆ ಯಾರ್ಯಾರು ಡಿಸೇಬಲ್ಗಳಿದ್ರು, ಹ್ಯಾಂಡಿಕ್ಯಾಪ್ಗಳಿದ್ರು ಅವರಿಗೆ ತ್ರಿಚಕ್ರ ವಾಹನಗಳಿರ್ಬೋದು, ವೀಲ್ ಚೇರ್ಗಳಿರ್ಬೋದು, ವಾಟರ್ ಬೆಡ್ಗಳಿರ್ಬೋದು, ಇಂಥ ಹಲವಾರು ಯೋಜನೆಗಳಿರ್ಬೋದು, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಇಂತಹ ಜನೋಪಯೋಗಿ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ, ಹಾಗಾಗಿ ಇವರ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ತರುವ ಕೆಲಸ ಮಾಡ್ತಾ ಇದಾರಲ್ಲ, ಇದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಓಕೆ ಮಂಜುನಾಥ್ ಅವರೇ, ನೋಡಿ, ಧರ್ಮಸ್ಥಳ ಅನ್ನುವ ಒಂದು ಊರು, ಆ ಊರಿನಲ್ಲಿ ಇಂಥದ್ದೊಂದು ಬಾಲಕಿಯ ಅತ್ಯಾಚಾರ ಆಗಿದೆ. ಅಲ್ಲಿ ಆ ವ್ಯಕ್ತಿ ಹೇಳೋ ಹಾಗೆ ಇಷ್ಟು ಹೆಣಗಳನ್ನು ಹೂತಿದ್ದೀನಿ ಅನ್ನೋದು, ಆ ಊರಿನಲ್ಲಿ ತನಿಖೆ ನಡೀತಾ ಇದೆ. ಹಿಂಗಾಗಿರೋದ್ರ ಬಗ್ಗೆ ಒಂದಿಷ್ಟು ಜನ ಪ್ರತಿಭಟಿಸ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಆ ಊರಿನಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಪ್ರತಿಭಟನೆಯನ್ನು ವಿರೋಧ ಮಾಡೋದು ಅಥವಾ ಆ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತೇಳಿ ಹೇಳೋದು ಎಷ್ಟು ಸರಿ? ಇಲ್ಲಿ ನಾವು ತಿರ್ಗಿ ಅದನ್ನೇ ಪದೇ ಪದೇ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಪ್ರತಿಭಟನೆ ಖಂಡಿತ ಆಗಲಿ, ಪ್ರತಿಭಟನೆ ಆಗಲಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹೋರಾಟಗಳಾಗಲಿ, ನ್ಯಾಯಾಂಗದ ಮುಖಾಂತರ ನ್ಯಾಯ ಕೇಳುವಂಥ ಎಲ್ಲ ಪ್ರಕ್ರಿಯೆಗಳಾಗಲಿ, ಆದರೆ ಅದನ್ನ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ದೇವಸ್ಥಾನವನ್ನು ಟ್ಯಾಗ್ ಮಾಡುವಂಥದ್ದು, ವೀರೇಂದ್ರ ಹೆಗಡೆಯವರನ್ನು ಟ್ಯಾಗ್ ಮಾಡುವಂಥದ್ದು ನಿಧಾನಕ್ಕೆ ಆಗ್ತಾ ಇದೆ. ಪ್ರಾರಂಭದಲ್ಲಿ ಇರಲಿಲ್ಲ ಇದು, ಕೇವಲ ಸೌಜನ್ಯ ಹೋರಾಟ ಮಾತ್ರ ಇದ್ದದ್ದು, ನಿಧಾನಕ್ಕೆ ಅದು ಟರ್ನ್ ತಗೊಳ್ತು. ಈ ಮೊನ್ನೆ ಆದಂಥ ಗಲಾಟೆಯು ಏಕಾಕಿ ಆಗಿದ್ದಲ್ಲ, ಅದು ಔಟ್ಪೋಸ್ಟ್ ಏನಾಯ್ತು, ಅದು ನಿರಂತರವಾದ 2 ವರ್ಷದ ಇವರ ಒಂದು ಏನು ದೇವಸ್ಥಾನದ ಮೇಲೆ ದಾಳಿ, ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ದಾಳಿ ಆಯಿತು. ಆಗ ಅಲ್ಲಿಯ ಗ್ರಾಮಸ್ಥರು ಸಿಡಿದಿದ್ರು, ಅವರು ಇದನ್ನು ವಿರೋಧ ಮಾಡಿದ್ರು, ಅಲ್ಲಿ ಒಂದು ಜಟಪಟಿ ಹಲ್ಲೆ ಎಲ್ಲವೂ ಆಯಿತು. ಇದು ಏಕಾಏಕಿ ಮೊನ್ನೆ ಪ್ರತಿಭಟನೆ ಮಾಡಿದ್ರು ತಕ್ಷಣ ಅದನ್ನ ಕೌಂಟರ್ ಅಟ್ಯಾಕ್ ಆಗಿದೆಲ್ಲ ಇದು. ನೀವು ತಾವು ಗಮನಿಸಿರ್ಬೋದು, ಅಲ್ಲಿ ನೇರವಾಗಿ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೇರವಾಗಿ ವೀರೇಂದ್ರ ಹೆಗಡೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವೀರೇಂದ್ರ ಹೆಗಡೆಯವರ ಮೇಲೆ ಸಾಕ್ಷಿ ಇದೆ, ಖಂಡಿತ ಕೊಡಿ, SIT ಕೊಡಿ, ಕೋರ್ಟಿಗೆ ಕೊಡಿ, ಅಥವಾ ನಿಮ್ಮ ಮೀಡಿಯಾ ಮುಂದೆ ಕೊಡಿ. ಇವತ್ತು ಎಷ್ಟೇ ಪ್ರಬಲರಿದ್ರು ಸಹ ಕಾನೂನಿನ ಕುಳಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ನಾವು 16 ಇನ್ಸಿಡೆಂಟ್ ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರ ಇನ್ಸಿಡೆಂಟ್ ಎಲ್ಲ ನೋಡಿದೀವಿ. ಎಷ್ಟೇ ಪ್ರಭಾವಿತರು ಸಹ ಒಂದು ಸಾಮಾನ್ಯ ಮಹಿಳೆ ಕಾನೂನು ಹೋರಾಟ ಮಾಡಿದ್ರೆ ಎಂಥವ್ರು ಬೇಗ ಜೈಲಿಗೆ ಕಳಿಸ್ಬೋದು. ಹಾಗಾಗಿ ಇವರು ಅದನ್ನು ಮಾಡಿದ್ಬಿಟ್ಟು ಇದರ ಹಿಂದೆ ಪದೇ ಪದೇ ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಚಿದೆ, ಇವರು ಫಂಡಿಂಗ್ ಆಗತ್ತೆ, ಇದರ ಹಿಂದೆ ಕಾಣದ ಕೈಗಳಿದೆ. ಅದನ್ನ NIA ತನಿಖೆ ಮುಖಾಂತರ ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಯಾರ್ಯಾರು ಧರ್ಮಸ್ಥಳದ ಪಾವಿತ್ರ್ಯವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಬಹಿರಂಗ ಆಗಬೇಕು ಅನ್ನುವಂಥದ್ದು ಬಜರಂಗ ಸೇನೆಯ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ನಮ್ಮ ಒಕ್ಕೊರಲಿನ ಒಂದು ಡಿಮ್ಯಾಂಡ್ ಇದೆ. ಓಕೆ, ಈಗ ನಡೀತಿರುವಂಥ ಆ ಉತ್ಖನನ ಕಾರ್ಯ, ಆ ನಂತರ SIT ತನಿಖೆ, ಆ ವ್ಯಕ್ತಿ ಹೇಳ್ತಾ ಇರುವಂಥ ಮಾತು, ಇದನ್ನ ತಾವು ಪ್ರತ್ಯೇಕವಾಗಿ ನೋಡ್ತೀರಾ ಅಥವಾ ಈ ಹೋರಾಟದ ಭಾಗ ಅಂತ ನೋಡ್ತೀರಾ? ಖಂಡಿತ ಇದು ಷಡ್ಯಂತ್ರದ ಒಂದು ಭಾಗ. ಆತ ಏನು ಹೇಳ್ದ, 100 ಸ್ಕೆಲಿಟನ್ಗಳಿವೆ, 100 ನಾನು ಎಣೆಗಳನ್ನು ಹೂತಾಕಿದ್ದೀನಿ, ಮಾರ್ಕ್ ಮಾಡಿಟ್ಟಿದ್ದೀನಿ, ನಿಮಗೆ ತೋರಿಸ್ಕೊಡ್ತೀನಿ ಅಂತ ತಾನು ಹೇಳಿದ್ದು. ಹಾಗಾಗಿ ಆತನ ಗೌಪ್ಯವಾಗಿಟ್ಟು ಅಷ್ಟು ಭದ್ರತೆಯನ್ನು ಕೊಟ್ಟು ಒಬ್ಬ ಈ DIG ಅಂತ, ಒಬ್ಬ DG ಲೆವೆಲ್ ಅಧಿಕಾರಿ, DIG ಅಧಿಕಾರಿ, ಒಬ್ಬ ಇನ್ನೊಬ್ರು SP ಲೆವೆಲ್ ಅಧಿಕಾರಿ, 4 DSP ಅಧಿಕಾರಿಗಳು, ಪ್ರತಿನಿತ್ಯ 2 ಲಕ್ಷ ರೂಪಾಯಿ ಹಣ ಖರ್ಚಾಗ್ತಾ ಇದೆ, ಟ್ಯಾಕ್ಸ್ ಪೇಯರ್ ಹಣ. ಇಷ್ಟೆಲ್ಲ ಸರ್ಕಾರ ಏನಕ್ಕೆ ಮಾಡ್ತು? ಈತನ ಮಾತಿನ ಮೇಲೆ ನಂಬಿಕೆ ಇಟ್ಟು 100 ಹಣ ಸಿಗ್ಬೋದು ಅಂತ ಮಾಡಿದ್ರು. ಅದು ಎಲ್ಲಿ ಸಿಕ್ತು? ಈಗ ಆತನ ಮೇಲೆ ಕ್ರಮ ಆಗ್ಲೇಬೇಕಲ್ವಾ? ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಿದಲ್ದೆ, ಇಷ್ಟು ಸರ್ಕಾರಿ ಅಧಿಕಾರಿಗಳನ್ನ ಸಮಯ ಹಾಳು ಮಾಡಿದಲ್ದೆ, ಇಡೀ ಸಮಾಜದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದಲ್ದೆ, ಟ್ಯಾಕ್ಸ್ ಪೇಯರ್ ಹಣವನ್ನು ಕೋಟ್ಯಾಂತರ ರೂಪಾಯಿ ಹಾಳು ಮಾಡಿದಲ್ದೆ, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಯಾರು? ಆ ವ್ಯಕ್ತಿ. ಅದೇ ಆ ವ್ಯಕ್ತಿಯಿಂದ ಯಾರಿದ್ದಾರೆ? ಇದು ಬಹಿರಂಗ ಆಗ್ಬೇಕಲ್ವಾ? ಇಲ್ಲಿ ನ್ಯಾಯ ಸಿಗಲೇಬೇಕು. ನಾನು ಪದೇ ಪದೇ ಹೇಳ್ತೀನಿ, ಹೇಗೆ ನಾನು ಧರ್ಮಸ್ಥಳದ ಪಾವಿತ್ರ್ಯತೆ ಬಗ್ಗೆ ನಾನು ಆ ಒಂದು ಕಳಕಳಿಯನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನೋ, ಅಷ್ಟೇ ಕಳಕಳಿ ನನಗೆ ಸಹೋದರಿ ಸೌಜನ್ಯದ ಸಾವಿನ ಮೇಲೂ ಇದೆ. ನ್ಯಾಯ ಸಿಗಲೇಬೇಕು. ನಮ್ಮ ಕುಟುಂಬದ ಹೆಣ್ಮಗಳಾಗಿದೆ, ನಾವು ಎಷ್ಟು ಆತಂಕ ಪಡ್ತಿದ್ವೋ ಅಷ್ಟೇ ಆತಂಕ ನಮಗೂ ಇದೆ, ದುಃಖ ಇದೆ. ಆಕೆ ನ್ಯಾಯ ಸಿಗಲೇಬೇಕು, ಇವತ್ತೆಲ್ಲ ನಾಳೆ ಸಿಗಲೇಬೇಕು. ಅದರಿಂದ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಅವ್ರು ನೇಣಿನ ಕುಣಿಕೆಗೆ ಹೋಗಲೇಬೇಕು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇದರ ಹಿಂದೆ ಇರುವುದು ಷಡ್ಯಂತ್ರ ಬಯಲಾಗಬೇಕಷ್ಟೇ, ಅದು ಮಾತ್ರ ನಮ್ಮ ಆಗ್ರಹ. ಮಂಜುನಾಥ್ ಅವರೇ, ಹಾಗಾದ್ರೆ ಇಷ್ಟು ಖರ್ಚು ಮಾಡಿದ್ರು, ಹೀಗೆಲ್ಲ ಆಯ್ತು ಅಂತೇಳಿ ತಾವು ಹೇಳ್ತಿರೋದು ನೋಡ್ತಾ ಇದ್ರೆ, ಹಾಗಾದ್ರೆ ಆತ ಹೇಳಿರೋದು, ಈಗ ಮಾಡ್ತಿರೋದು ಹಂಗೆ ಮಾಡಲೇಬಾರ್ದಾಗಿತ್ತು ಅನ್ನೋದು ತಮ್ಮ ವಿಚಾರ ಹೇಗೆ? ಅಂದ್ರೆ ಅಲ್ಲಿ ಉತ್ಖನನ ಮಾಡಲೇಬಾರ್ದಾಗಿತ್ತು ಅಥವಾ ಅಲ್ಲಿ 357 ಡೆಡ್ ಬಾಡಿ ಹೂತಿದ್ದಾನೆ ಅನ್ನೋದಾದ್ರೆ ಅದನ್ನ ಶೋಧನೆ ಮಾಡಬಾರ್ದಾಗಿತ್ತು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಗೌರ್ಮೆಂಟ್ ಇಸ್ ಇನ್ ಎ ರೈಟ್ ಪಾತ್. ನಾನು ಅದ್ರ ಬಗ್ಗೆ ರಾಜ್ಯ ಸರ್ಕಾರ ತುಂಬಾ ಕಳಕಳಿಯಿಂದ, ಒಬ್ಬ ಸಾಮಾನ್ಯ ದೂರುದಾರನ ಒಂದು ಹೇಳಿಕೆ ಆಧಾರದ ಮೇಲೆ ಸರ್ಕಾರ ಇಷ್ಟು ವ್ಯವಸ್ಥೆ ಮಾಡಿದೆ. ಅದನ್ನೇ ಹೇಳಿದೆ,
DG, DIG, SP ಮತ್ತು ಹಲವಾರು ಒಂದು ಪೊಲೀಸರ ತಂಡವನ್ನ ಮಾಡಿ ಅದಕ್ಕೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಅದರ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದೆ. ಯಾವುದರ ಆಧಾರದ ಮೇಲೆ ಮಾಡ್ತು? ಈತ ಕೊಟ್ಟ ದೂರಿನ ಆಧಾರದ ಮೇಲೆ. ಆ ದೂರಿನ ಸತ್ಯಾಂಶ ಇದೆ ನೋಡ್ಬೇಕಲ್ವಾ? ಸುಳ್ಳು ದೂರು ಕೊಡುವುದು ಸಹ ಒಂದು ಅಪರಾಧ ತಾನೆ, ಸುಳ್ಳು ಆರೋಪ ಮಾಡುವುದು ಸಹ ಒಂದು ಅಪರಾಧ ತಾನೆ. ಮಾನ್ಯ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಮ್ಮ ರಾಜ್ಯದಲ್ಲಿ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೀವಿ, ಒಂದು ಕಾನೂನು ತರ್ತಾ ಇದೀವಿ, ಅಂತವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ. ಫಸ್ಟ್ ಎಲ್ಲಿಂದ ಮಾಡ್ಬೇಕಾದ್ರೆ ನೀವು ಯಾರ್ಯಾರು ಯೂಟ್ಯೂಬರ್ಸ್ ಇದ್ರು, ಯಾರ್ಯಾರು ಈ ತರ ಸುಳ್ಳು ಒಂದು ಪ್ರಕರಣವನ್ನು ದಾಖಲು ಮಾಡಿ ಸರ್ಕಾರವನ್ನ ಒಂದು ದಾರಿ ತಪ್ಪಿಸಿದ್ರಲ್ಲ, ಇಡೀ ಸಮಾಜದಲ್ಲಿ ಎಷ್ಟು ಒಂದು ಅಲ್ಲೋಲ ಕಲ್ಲೋಲ ಆಯ್ತಲ್ಲ, ಇವನ್ ಇಷ್ಟು ಜನ ಮೇಲೆ FIR ಆಯ್ತಲ್ಲ, ಯಾರು ಹೊಣೆ ಅದಕ್ಕೆ? ಯಾರು ಹೊಣೆ ಅದಕ್ಕೆ? ಇದೇ ಇಂಥ ವ್ಯಕ್ತಿಗಳನ್ನ ಸುಮ್ಮನೆ ಬಿಟ್ರೆ ಏನಾಗುತ್ತೆ, ಮುಂದೆ ಇಂಥದ್ದು ರಿಪೀಟ್ ಆಗುತ್ತೆ. ಒಂದು ಸುಳ್ಳು ದೂರು ಕೊಡ್ಬೋದು, ನಾನು ಬಚಾವಾಗ್ಬೋದು ಅನ್ನುವಂಥದ್ದು ಗೊತ್ತಾಗ್ಬಿಟ್ರೆ ಸಮಾಜದ ಒಂದು ವ್ಯವಸ್ಥೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಅಕಸ್ಮಾತ್ ಸತ್ಯವಾಗಿತ್ತ ಖಂಡಿತ ಅದು ನ್ಯಾಯ ಸಿಗ್ಲೇಬೇಕು. ಸುಳ್ಳ 100 ಎಣ ಅಂತಂದ್ಮೇಲೆ ಕನಿಷ್ಠ 4 ಸಿಗ್ಬಾರ್ದ ಸ್ವಾಮಿ? 4 ಸಿಗ್ಬಾರ್ದ? ಬರೀ ಒಂದು ಸಿಕ್ತು, ಪುರುಷನ ಒಂದು ಅಲ್ಲಿ ಶವ ಸಿಕ್ತು. ಅಲ್ಲಿ ತುಂಬಾ ಕಡೆ ನಾನು ಆ ಭಾಗದಲ್ಲಿ ತುಂಬಾ ಓಡಾಡಿದ್ದೀನಿ. ಅಲ್ಲಿ ತುಂಬಾ ಹೆಣಗಳನ್ನ ನದಿಯ ತಟದಲ್ಲಿ ಹೂಳ್ತಾರೆ, ಅಲ್ಲಿ ಸ್ಥಳೀಯರು ಹೂಳ್ತಾರೆ. ಈತ ಹೇಳಿದೇನು, ಇಷ್ಟು ಹೆಣ್ಮಕ್ಳನ್ನ ಹೆಣ ನಾನು ಊತಾಕಿದ್ದೀನಿ ಅಂತ, ಅಲ್ಲಿ ಮಾರ್ಕ್ ಇಟ್ಟಿದ್ದೀನಿ ಅಂತೇಳಿ. ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅದನ್ನೆಲ್ಲ ಆಧುನಿಕ, ಈಗ ಮೊನ್ನೆ ಎಲ್ಲ ಅಂತೂ ಅದನ್ನ ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸರ್ಕಾರ ಒಬ್ಬ ನಿರ್ಲಕ್ಷ್ಯ ಮಾಡಿಲ್ಲ, ಆತರ ಪ್ರಭಾವ ಬಳಸಿದರೆ ಅಂತಾಗಿದ್ರೆ ನಿಲ್ಲಿಸಬಹುದಾಗಿತ್ತು. ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಿದೆ ಅಂತ ಏನೇ ಆರೋಪ ಮಾಡಿದ್ರು ಸತ್ಯಾಸತ್ಯತೆ ಜನರಿಗೆ ಈಗ ನಿಧಾನವಾಗಿ ತಿಳಿತಾ ಇದೆ ಅನ್ನೋ ತಮ್ಮ ವಿಚಾರ ಆಗಿದೆ. ನೋಡುವ ಮಂಜುನಾಥ್ ಅವರೇ, ಮುಂದಿನ ಹಂತದಲ್ಲಿ ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂತಹ ಜಾಗದಲ್ಲಿ, ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ SIT ಅಧಿಕಾರಿಗಳು ಈಗ ಸ್ವಲ್ಪ ತಮ್ಮ ತನಿಖೆಯ ಆಯಾಮವನ್ನು ಬದಲಿಸಿದ ಹಂಗೆ ಕಾಣಿಸ್ತಾ ಇದೆ. ಸುಮಾರು 2014ರಿಂದ ಇಲ್ಲಿವರೆಗೂ ಕೂಡ ನಾನು ಇಷ್ಟು ಶವಗಳನ್ನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ. ಆ ಶವಗಳು ಯಾರದ್ದು, ಏನು ಎತ್ತ ಅನ್ನೋದು ನಿಗೂಢವಾಗಿ ಉಳಿದಿದೆ. ಹಾಗಾದ್ರೆ ಯಾರ್ಯಾರು ಮೃತಪಟ್ಟಿದ್ದಾರೆ 2014ರಿಂದ, ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ, ವೈದ್ಯರು ವರದಿ ಏನು ಕೊಟ್ಟಿದ್ದಾರೆ, ಇದೆಲ್ಲವೂ ತನಿಖೆ ಆಗಬೇಕಲ್ಲ. ಈ ನಿಟ್ಟಿನಲ್ಲಿ ಈಗ 19 ವರ್ಷಗಳ ರಹಸ್ಯ ಶೋಧಕ್ಕಿಳಿದಿದೆ SIT ಅಧಿಕಾರಿಗಳು. ಶವ ಶೋಧ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ADR ಪ್ರಕರಣದ ಮರಣೋತ್ತರ ಪರೀಕ್ಷೆಯ ಗುಟ್ಟು ಶೋಧಿಸೋದಕ್ಕೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ಕೊಟ್ಟೋದಕ್ಕೆ ತೀರ್ಮಾನ ಮಾಡಿದೆ. ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ನೋಟಿಸ್ ಅನ್ನ ಕೊಡ್ತಾರೆ. 1998 2014ರವರೆಗಿನ ADR ಕೇಸ್ಗಳ ತನಿಖೆ ಆರಂಭ ಆಗಿದೆ. ಧರ್ಮಸ್ಥಳದಲ್ಲಿ ನಡೆದ ADR ಕೊಲೆ ಅನಾಥ ಶವಗಳ ತನಿಖೆ, ವೈದ್ಯರು, ಡಿ ಗ್ರೂಪ್ ನೌಕರರ ಅವರು ನೀಡಿದಂತಹ ದಾಖಲೆಗಳನ್ನು ಈಗ ಪರಿಶೀಲಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ಖಾಸಗಿ ಹಾಗೂ ಸರ್ಕಾರಿ ಫಾರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ಆ ಮೂಲಕವಾದರೂ ಕೂಡ ಒಂದು ಕ್ಲಾರಿಟಿ ಸಿಗ್ಬೋದು. ಇದು ಅಸಹಜ ಸಾವ, ಇದು ಸಹಜ ಸಾವ, ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದ, ಇದು ಕೊಲೆನಾ, ಇದು ರೇಪ, ಇದು ಹಲ್ಲೆನಾ, ಎಲ್ಲವೂ ಕೂಡ ಧರ್ಮಸ್ಥಳ 106 ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪದ ಹಿನ್ನೆಲೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹೋರಾಟ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ 24 ಆಗಸ್ಟ್ ಇದೇ ತಿಂಗಳು ಭಾನುವಾರ ಸಂಜೆ 4 ಗಂಟೆಗೆ. ಮಲಗಿದ್ದು ಸಾಕು ಇನ್ನು ಏಳೋಣ ಘೋಷದಿಂದ ಸಮಾವೇಶ. ರಾಜ್ಯದ ನಾನಾ ಜಿಲ್ಲೆಗಳಿಂದ, ನಾನಾ ಭಾಗಗಳಿಂದ ಜನ ಬರುವ ಸಾಧ್ಯತೆಗಳಿದೆ. ಧರ್ಮಸ್ಥಳದ 106 ಶವಗಳನ್ನು ಹೂತಿಟ್ಟಿದ್ದಾರೆ ಧರ್ಮಸ್ಥಳದ ಪರಿಸರದ ಆಸ್ಪಾಸ್ನಲ್ಲಿ ಅಂತೇಳಿ ಏನೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸಂಬಂಧ ಧರ್ಮ ಸಂರಕ್ಷಣಾ ಸಮಿತಿಯಿಂದ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳದಲ್ಲಿ. ಆಗಸ್ಟ್ 24ನೇ ತಾರೀಕು ಸಂಜೆ 4 ಗಂಟೆಗೆ ಭಾನುವಾರ. ಮಲಗಿದ್ದು ಸಾಕು ಇನ್ನು ಏಳೋಣ ಘೋಷವಾಕ್ಯದೊಂದಿಗೆ ಸಮಾವೇಶ. ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಹೀಗಿರುವಾಗ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ
ಪ್ರತಿಪಕ್ಷಗಳು ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಇವತ್ತು ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಗಾಂಧಿ ಪ್ರತಿಮೆಯ ಬಳಿ ಧರಣಿಗೆ ತೀರ್ಮಾನವನ್ನು ಮಾಡಿದ್ದಾರೆ ಮೈತ್ರಿ ಪಾರ್ಟ್ನರ್ಗಳು. ಬೆಂಗಳೂರಿನಲ್ಲಿ ನೋಡಿ ಧರಣಿಗೆ ತೀರ್ಮಾನವನ್ನು ಮಾಡಿದ್ದಾರೆ. RCB ಕಾಲ್ತುಳಿತ ಪ್ರಕರಣದಿಂದ ಜಾರಿಕೊಂಡ ಸರ್ಕಾರ, CM DCM ಮೃತ ಕುಟುಂಬಕ್ಕೆ ಸೂಕ್ತ ನ್ಯಾಯ ಕೊಡಿಸಲು ಹೋರಾಟ. ಸರ್ಕಾರಕ್ಕೆ ಆರಂಭದಲ್ಲೇ ಬಿಸಿ ಮುಟ್ಟಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಪ್ರತಿಪಕ್ಷಗಳು. ಸದನ ಪ್ರವೇಶಿಸಲು ದೋಸ್ತಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲೇ ಇವತ್ತು ಸದನ ಆರಂಭದಕ್ಕಿಂತ ಮುಂಚೆನೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ತೀರ್ಮಾನದಲ್ಲಿ ಇದ್ದಾರೆ JDS ಮತ್ತು BJPಯ ನಾಯಕರುಗಳು. ಗಾಂಧಿ ಪ್ರತಿಮೆಯ ಬಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಏನೇನು ವಿಚಾರ? ಒಂದು, RCB ಕಾಲ್ ತುಳಿತಾ ಇತ್ತಲ್ಲ, ಅದರಲ್ಲಿ ಸರ್ಕಾರ ಜಾರಿಕೊಳ್ಳೋ ಪ್ರಯತ್ನ ಮಾಡ್ತು, ಸರಿಯಾದ ನ್ಯಾಯ ಕೊಡಲಿಲ್ಲ, ಸರಿಯಾದ ಪರಿಹಾರವೂ ಕೊಡಲಿಲ್ಲ ಮೃತಪಟ್ಟಂಥ ಅಭಿಮಾನಿಗಳ ಕುಟುಂಬಕ್ಕೆ. ಇದೆಲ್ಲವೂ ಕೂಡ ಇವರ ವಿಚಾರ ಆಗಿದೆ. ಮುಂದುವರೆದು ಈ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ವೈಫಲ್ಯಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ. ಅದಾದ ನಂತರ ಸದನದ ಒಳಗೂ ಕೂಡ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಗುಲ್ಲೆಬ್ಬಿಸೋದಕ್ಕೆ ಅಥವಾ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಎಲ್ಲ ರೀತಿಯ ತಯಾರಿಯೊಂದಿಗೆ ಈಗ ರಂಗ ಪ್ರವೇಶ ಮಾಡ್ತಾ ಇದೆ ಮೈತ್ರಿ ಪಾರ್ಟ್ನರ್ BJP ಮತ್ತು JDS. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.